ಅದನ್ನ ಆರೋಪ ಮಾಡಿಕೊಂಡೇವಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಈ ಸಂಸಾರಕ್ಕೆ ಕಾರಣ ಏನು ಅಂತ ಹೇಳಾಕತ್ತೇನೆ ನಾನು. ಅನೋನ್ಯಧ್ಯಾಸ ಪಕ್ಕ ನೆನಪಿಡ್ಬೇಕು. ಸಂಸಾರಕ್ಕೆ ಕಾರಣ ಏನದ? ಕ್ಷೇತ್ರಜ್ಞರ ಅಥವಾ ಪುರುಷ ಪ್ರಕೃತಿಗಳ ಅನೋನ್ಯ ಅಧ್ಯಾಸ ಕಠಿಣದ, ನೀವು ತಿಳ್ಕೊಳ್ಳೋದಷ್ಟ. ಕ್ಷೇತ್ರಗಳು ನಾಶ ಆಗ್ತಾವೆ, ಆದ್ರ ಆತ್ಮ ಮಾತ್ರ ಅವಿನಾಶಿ, ಕೂಟಸ್ಥ. ಈ ರೀತಿ ಯಾರು ಹೃದಯ ಗ್ರಂಥಿಯನ್ನ ಬಿಚ್ಚಿ ಅನಾತ್ಮದ ವಿವೇಕ ಮಾಡಿ, ಯಾರು ಆ ಆತ್ಮ ಯಾವಾಗಲೂ ಅವಿನಾಶಿ ಅದಾನೆ ಅಂತ ತಿಳ್ಕೊಂಡು ಯಾರು ಅಸಂಗ ಕೂಟಸ್ಥ ಜನ್ಮಾತ್ರವಾದಂತ ಆತ್ಮಾದಾನಂತ ತಿಳ್ಕೊತಾರೋ ಅವರು ಸರಿಯಾಗಿ ಪರಮಾತ್ಮನಂತ ತಿಳಿದವರು. ಮತ್ ಮಿಕ್ಕವರು ಅಜ್ಞಾನದಿಂದ ಆತ್ಮಹತ್ಯೆ ಮಾಡಿಕೊಂಡಾರ್ರಿ ಅವರು. ಆದ್ರೆ ಜ್ಞಾನಿ ಪುರುಷ ಮತ್ತ ಅವರಂತೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಮತ್ ಅಜ್ಞಾನಿಗಳು ಏನ್ ಮಾಡ್ಯಾರ? ಆತ್ಮನನ್ನ ಹತ ಮಾಡ್ಯಾರ, ಮರ್ತಾರ. ಹೆಂಗದನ ಹಂಗ ಬಿಟ್ಟು ಈ ಕಡೆ ಬಂದಾರ ನೋಡ್ರಿ, ಮತ್ ಹತ್ಯೆ ಹೌದಲ್ರಿ ಅದು? ಆತ್ಮ ಹತ್ಯೆ ಹೌದಂತೀರಿ ನಿಲ್ಲೋ? ಶರೀರ ಹತ್ಯೆ ಆದ್ರೆ ಅಷ್ಟ ಆತ್ಮಹತ್ಯೆನು? ಮತ್ತ ಆತ್ಮ ಅಂತ ಇಲ್ಲ, ಶರೀರ ಹತ್ಯೆ ಅನ್ನೋದಿಲ್ಲ. ನಾವು ಆತ್ಮಹತ್ಯೆ ಮಾಡಿಕೊಂಡ, ಆತ್ಮನ ಹತ್ಯೆ ಮಾಡ್ಯಾನ್ರಿ ಅವ. ಶರೀರ ನಾ ಅಂತ ತಿಳ್ಕೊಂಡ ಅದನ್ನ ಉರ್ಲ್ ಹಾಕೊಂಡಾನ ಅಂದ್ರೆ ಏನ್ ಮಾಡಿದಂಗ ಆತದು? ಇಂಡೈರೆಕ್ಟ್ ಇವಂತ ಮಾಡ್ಕೊಂಡಾರ್ರಿ ಅವ್ರು. ಅವ ಸತ್ ಮೇಲೆ ಬಿಡ್ರಿ ಶರೀರ ಹೋಗ್ತದ, ಉರ್ಲರ್ ಹಾಕೊಳ್ಳಿ, ಎಣ್ಣೆರ ತಗೊಳ್ಳಿ, ಏನಾರ ಮಾಡಿ. ಶರೀರ ಹತ್ಯೆ ಅದು, ಆತ್ಮಹತ್ಯೆ ಅಲ್ಲ. ಆತ್ಮಹತ್ಯೆ ಅಂದ್ರೆ ಏನ್? ಜೀವಂತ ಇದ್ದಾಗ ಆತ್ಮನ ಮರೆತು ಅನಾತ್ಮದಲ್ಲಿ ಏನ್ ಮಾಡ್ಯಾನ? ಅನಿರ್ವಚನವಾದ ತಾದಾತ್ಮ ಸಂಬಂಧ ಹೊಂದಿದಾನೆ, ಸಂಸಾರ ಗದ್ಯಾಸ ಹೊಂದಿದಾನೆ. ಸೂಕ್ಷ್ಮ ವಿಷಯದ ಲಕ್ಷ ಕೊಡ್ಬೇಕು. ಕ್ಷೇತ್ರಗಳ ನಾಶ ಅದಾವ, ಅವಿನಾಶಿ ಅದಾನ ಆತ್ಮ. ಆತ್ಮ ಮಾತ್ರ ಏನದಾನು? ಅವಿನಾಶಿ ಅದಾನ. ಹಿಂಗ್ ತಿಳ್ಕೋಬೇಕು. ಇವೆಲ್ಲವೂ ನಾಶವಂತದಾವ. ಪ್ರಕೃತಿ ಅವಳಿಗೆ ಸಾಕ್ಷಿ ರೂಪವಾದಂತ ನಾ ಯಾವಾಗಲೂ ಅವಿನಾಶ ಇದೀನಿ, ಕೂಟಸ್ಥ ಇದೀನಿ, ಅಸಂಗ ಇದೀನಿ, ಅಕ್ರಿಯ ಇದೀನಿ, ನಿರಾಕಾರ ನಿರ್ಗುಣ ಇದೀನಿ. ಹಿಂಗ್ ಯಾರು ತಿಳಿದಾರೋ ಅವರು ಮಾತ್ರ ಪರಮಾತ್ಮನನ್ನ ಚೆನ್ನಾಗಿ ತಿಳಿದವರು ಅಂತ ಐತಿ ಶ್ಲೋಕದ ಅರ್ಥ. ಇನ್ನೊಂದ್ ಸ್ವಲ್ಪ ಯಾರೋ ಸಂಶಯ ಮಾಡಿದ್ರು, ಅದಕ್ಕೆ ಕ್ಲಿಯರ್ ಮಾಡಿ ಹೇಳಾಕತ್ತೇನೆ ನಾನು. ಇವ ಬಿಚ್ಚಟ್ಟು ಹೇಳಾಕತ್ತೇನಿ. ನಾವು ಆತ್ಮಹತ್ಯೆ ಮಾಡಿಕೊಂಡವ್ರೇನ್ರಿ? ಇಲ್ಲ, ಆತ್ಮ ಸಂಗಾತಿಗಳು ನಾವು. ಆತ್ಮನ ಸಂಘದ ಕೂಡ ಅದೇವ್ ನಾವು. ಆತ್ಮ ನಾವು ಅಂತ ತಿಳ್ಕೊಂಡವರು. ಮತ್ ಮಾದೇವಿ ಹೇಳ್ಯಾಳಲ್ಲ, ಏನ್ ಹೇಳ್ಯಾಳ್ರಿ ವಚನದಾಗ ಕಮಲಮ್ಮ? ಆತ್ಮ ಸಂಗಾತಕ್ಕೆ ನೀನ್ ಎನಗುಂಟು, ಹಸಿವಾದರೆ ಏನ್ರಿ ಹೇಳ್ರಿ? ಕೆರೆ ಹಳ್ಳ ಬಾವಿಗಳುಂಟು. ಹಸಿವಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳ ದೇಗುಲ ಉಂಟು. ಏನ್ ಮಾಡ್ತೀರಿ ಅಕ್ಕ ಮಾದೇವಿ? ಶಯನಕ್ಕೆ ಆಳ ದೇಗುಲಗಳದಾವ ಅಂತಾಳ. ನಾವು ಹೊಲಂಗ ಕಾಟುಗಳು ಉಂಟು, ಮೆತ್ತನ ಹಾಸಿಗೆ ಉಂಟು. ನೋಡ್ರಿ, ಅಕ್ಕಿ ವಿಚಾರಗಳೇ ಹಂಗ, ನಮ್ಮ ವಿಚಾರ ಹಂಗ. ಕೆರೆ ಹುಡುಕ್ತಾಳಕಿ ನೀರ್ ಕುಡಿಯಾಕ. ಭಿಕ್ಷಾನ್ನ ಮಾತ್ರೇನು ಚಕ್ತಿ ಮಂತ್ರ. ಭಿಕ್ಷಾ ಮಾತ್ರೆ ಮಾಡಿ ಒಂದ್ ತನ್ನ ಉಂಡು ಆತ್ಮಚಿಂತನ ಮಾಡಿ ಆಕಿ ಪುಣ್ಯಾತ್ಮಿ. ಎಂತ ಧೀರ್ಯ ರೇಖಿ, ಎಂತ ಕಷ್ಟ ಎದುರಿಸಿಗಳು, ಎಂತ ಪರೀಕ್ಷೆಗೊಳಬಾದಳು ಅಕ್ಕ. ಇದು ಒಂದ್ ಗುಣಾರ ನಮ್ಮಲ್ಲಿ ಅಕ್ಕಂದು. ಈ ಸಾವ ಕೊಡುವ ಗಂಡ್ರನ ಒಲೆ ವೇಳೆಗೆ ಇಕ್ಕು ಅಂದಳು. ಸಾವಿಲ್ಲದ ರೂ ಇಲ್ಲದ ಅಂತ ನಿಶ್ಚಿಮ ಚಲವದ ನನ್ನ ಗಂಡ. ಸಾವಿಲ್ಲದ, ಕೇಡಿಲ್ಲದ, ರೂ ಇಲ್ಲದ ನಿಶ್ಚಿಮ ಚೆಲುವ ನನ್ನ ಗಂಡ ನೋಡವ್ವ. ಭವವಿಲ್ಲದ, ಭಯವಿಲ್ಲದ. ಎಂತ ಇದ್ರಿ? ಭವನ ಇಲ್ಲ ನನ್ನ ಗಂಡಗ. ಈ ಗಂಡುಗಳು ಮುನುಗಿಸ್ತಾರ ಕರ್ಮದ ಚಕ್ರದಾಗ. ಭವವಿಲ್ಲ ನನ್ನ ಗಂಡಗ, ಭವವಿಲ್ಲದ, ಭಯನೂ ಇಲ್ಲ, ನಿರ್ಭೀತಿ, ನಿರ್ಭಯ ಅದ ನನ್ನ ಗಂಡ. ಅದಕ್ಕೆ ಹೆದರ್ಬೇಕ್ರಿ? ಪರಿಪೂರ್ಣ ಇರೋದ ನಾವ ಎಲ್ಲ ಕಡೆ. ಈ ಗಂಡ ಪರಿಚಿನ್ನದನ,
ಸುಖ ದುಃಖಗಳನ್ನು ಕೊಡ್ತಾನ ಅವ ನಿರಂತರವಾದಂತ ಸುಖ ಸ್ವರೂಪದಾನೆ. ಅಂತ ನಿಶ್ಚೀಮ ಇವು ಚಲೋ ಇರಬಹುದು ನೋಡಿ. ನನ್ ಗಂಡ ಒಂದಿಟ್ಟು ರೂಪ ಇರಬಹುದು, ಆ ರೂಪ ಉಳಿತೈತನ್ ಕಾಯಂ. 40 ವರ್ಷ ಆದ್ರ ನೋಡ್ರಿ ಗಲ್ ಒಳಗ್ ಸಿಗ್ತಾವ, ಅಥವಾ ಹೆಣ್ಮಗಳಿದ್ರ ಅವು ಗಲ್ ಸಿಗ್ತಾವ, ಎಲ್ಬಕ ಅಂತಾವ 2 ಅಡಿ ಹೊಡೆದ. ಈಗಿನ ಹೆಣ್ಮಕ್ಳಿಗೆ ಏನ್ ಇರುದಿಲ್ಲ, ಇಲ್ಲಿ ಪಿಂಡ ರಕ್ತ ಇಲ್ಲ, ಬರೀ ಇಡ್ಲಿ ಸಾಂಬಾರ್ ಹೊಡೆದಿರ್ತಾರ್ರಿ. ಮೊದ್ಲಿನ ಹೆಣ್ಮಕ್ಳು ಹೆಂಗದಾರ ನೋಡ್ರಿ, 10 ಹಡದ್ ಇನ್ನೂ ಹೆಂಗಿದ್ದವ್ರ ಹಂಗದಾರ. ಯಾಕ? ಭೂಮಿಯಾಗ ದುಡಿತಿದ್ರಿ ಅವ್ರು, ನೀರ್ ಸೇತ್ತಿದ್ರು, ಬೀಸ್ತಿದ್ರು, ಕೂಡ್ತಿದ್ರು. ಬೆಳಿಗ್ಗೆ 4 ಗಂಟೆಗೆ ಬೀಸಾಕತ್ರ 4 ಸೋಲಿಗೆ ಜೋಳ, ಮಕ್ಕಳ ಮೇಲೆ ಹಾಡ್ ಅನ್ಕೊಂತ ವಿಸುಕಲ್ ಪದ. ಈ ಕೇಳಾಕ ಇಲ್ಲವು, ನಾವೆಲ್ಲ ಕೇಳ್ತಿದ್ದಿ, ಕಿವಿಗೆ ಬಿದ್ದಾವು. ನಮ್ ತಾಯಂದ್ರು ನಮ್ ಹೆಸರುಗೊಂಡ ನನ್ನ ದುಂಡಣ್ಣ, ನನ್ನ ಕಲ್ಲಣ್ಣ, ನನ್ನ ಗಂಗವ್ವ, ಹೊಳಿತಾಯಿ ನನ್ನ ಗಂಗವ್ಗ ಅಂತೇಳಿ ಏನ್ ಹಾಡ, ಏನ್ ಇಂಪ. ಬೆಳಿಗ್ಗೆ 4 ಗಂಟೆಗೆ ತಾಯಂದ್ರಿ ಬೀಸಾಕತ್ರ ಅದ ಇದ್ರಾಗ ಮಲ್ಕೊಂಡ್ಬಿಡ್ತಿದ್ವಿ ನಾವು ಇಂಪ. ಈಗ ಎಲ್ಲಿ ಅದರಿ ಶಿವಾಯನ್ಮ, ಹೋಯ್ತದು ಕಾಲ. ಹೀಗೆ ಅವೇನ್ ತಿಳ್ಕೊತಾನ್ರಿ, ಶರೀರದಾಗಿದ್ರು ನಾನು ಯಾವ್ದಕ್ಕೂ ಅಂಟಿಕೊಂಡಿಲ್ಲ. ಯಾರು? ಪುರುಷ. ಯಾಕ? ಉದಾಹರಣೆ ಹೆಂಗ್ರಿ, ಆಕಾಶ ಎಲ್ಲಾ ಕಡೆ ಐತಿ, ಸೂಕ್ಷ್ಮದ, ಎಲ್ಲಾ ಭೂತಗಳಿಗಿಂತ ಸೂಕ್ಷ್ಮದ, ಸಾಪೇಕ್ಷಕ ವ್ಯಾಪಕದ. ಯಾಕ? ಬ್ರಹ್ಮನಷ್ಟಲ್ಲ ವ್ಯಾಪಕ, ಅದಕ್ಕೆ ಸಾಪೇಕ್ಷ. ಎಲ್ಲಾ ಕಡೆ ಇದ್ರು ಆ ಪಂಚಭೂತಗಳದಾವಲ್ಲ, ಉಳಿದ 4 ಭೂತಗಳಿಗೆ ಅಂಟ್ಕೊಂಡತಿದ್. ಅದು ಗಾಳಿ ಏನ್ರ ಸೋಂಕಿ ಐತೋ, ಬೆಂಕಿ ಏನ್ರ ಸುಟ್ಟೈತೋ, ಏನ ಮಲಿನ ಆಗೈತೋ, ಏನಾಗೈತೆ ಆಕಾಶಕ್ಕೆ. ಹಂಗ ನೋಡ್ರಿ ಇದು ಉದಾಹರಣೆ. ಪರಮಾತ್ಮನು ಕೂಡ ವ್ಯಾಪಕ ಆಗಿ ಯಾವ್ದ ಕರ್ಮದ ಫಲ ಅವನಿಗೆ ಏನು ಹಚ್ಕೊಂಡಿಲ್ಲ. ಎಲ್ಲಾ ದೇಹಗಳಲ್ಲಿ ಇದ್ರು ಕೂಡ ದೇಹಿಯಾಗಿ ಅವು ಯಾವ ದೋಷಗಳಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ರಿ, ಸೂರ್ಯ ಅದಾನೆ, ಎಲ್ಲಾ ಕಡೆ ಬೆಳಗ್ತಾನೆ, ಜಗತ್ತಿನ ವ್ಯವಹಾರಕ್ಕೆ ಕಾರಣ ಆಗ್ಯಾನೆ. ಆದ್ರ ಅಸಂಗದ ನೋಡ್ರಿ, ನಾ ಬೆಳಗ್ತೇನೆ ಅನ್ನೋದು ಅವಾಗ ಗೊತ್ತಿಲ್ಲ. ತನ್ನ ಬೆಳಕಿನಿಂದ ತಾನ ಬೆಳಗ್ಗೆ ನಮ್ಮ ಜಗತ್ ಕಲ್ಯಾಣ ಮಾಡ್ತಾನೆ, ಅದ್ರ ಪರಿಜ್ಞಾನ ಅದ ನಮಗೂ. ಅವನ ಬೆಳಕಿನಾಗ ಓಡಾಡಿದ್ರು, ಅವ ಬದಾನಪ್ಪ ದೇವ್ರ ರೂಪದೊಳಗಂತ ನಮಗೆ ತಿಳುವಳಿಕೆನೇ ಇಲ್ಲ. ಗೌನ ಇಟ್ಟು ಬಿಟ್ಟಿವ ಅವನ್ನ ಮರತ್ತೀವಿ. ಹಂಗ ಪರಮಾತ್ಮನ ಮರ್ತೇವಿ ನಾವು. ಆತ್ಮಹತ್ಯೆ ಮಾಡೇವಿ. ನಿನ್ನೆ ದಿವಸ ಹೇಳಿ 2 ವಸ್ತುಗಳದಾವ ನೆನಪಿಸ್ರಿ ಅಂತ. ಏನ ನೋಡ್ಬೇಕಾದ್ರೆ 2 ವಸ್ತುಗಳನ್ನು ಕೂಡಿ ನೋಡ್ರಿ. ಒಂದು ಚೇತನದ, ಒಂದು ಅಚೇತನದ ಹಿಂದಿರುವಂತ ಒಂದು ಕರೆಂಟ್ ಅದ, ಆ ಬೆಳಕದ. ಆ ಬೆಳಕು ಅಷ್ಟ ನೋಡ್ಬೇಡ್ರಿ, ಅದ್ರಿಂದ ಕರೆಂಟ್ ಅದ ಮುಖ್ಯ. 2 ಅದಾವು. ನಾವು ನೋಡುದು ಒಂದ ನೋಡ್ತೀವಿ, ದೃಶ್ಯ ರೂಪ ಪ್ರಪಂಚ ನೋಡ್ತೀವಿ. ದೃಶ್ಯಕ್ಕೆ ಕಾರಣವಾದಂತ ದೃಕ್ಕಾಗಿ ನಾವು ನೋಡುದಿಲ್ಲ. ದೃಕ್ ನಿನ್ನೆಲ್ಲ ಬಹಳ ಸುಂದರವಾಗಿ ಹೇಳ್ಕೊಂತ ಹೋಗ್ಯಾರ ಗುರುಗಳು. ಆದ್ದರಿಂದ ಜ್ಞಾನಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ನಾವು ಈ ಮೊದಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿವಿ, ಮರೆತು ಬಿಟ್ಟಿವಿ ಪರಮಾತ್ಮನನ್ನ. ಅಕರ್ತನಾದಂತ ಪರಮಾತ್ಮನನ್ನ ಯಾರು ತಿಳ್ಕೊಂಡು ಎಲ್ಲಾ ಭೂತಗಳು ನನ್ನಿಂದ ಇವೆಲ್ಲ ಹುಟ್ಟತಾವ, ಯುಗಪತ್ ಸೃಷ್ಟಿ ಅವು. ದೃಷ್ಟಿಯೇ ಅವಿದ್ಯಾ ವೃತ್ತಾತ್ಮಕ ಜ್ಞಾನವೇ ದೃಷ್ಟಿಯಾಗಿ ತೋರೈತಿ. ದೃಷ್ಟಿಯೇ ಸೃಷ್ಟಿ. ಜ್ಞಾತೃ ಜ್ಞಾನಗಳು ಏಕಕಾಲದಲ್ಲಿ ತೋರ್ತಾವ. ಜ್ಞೇಯ ಜ್ಞಾತೃ ನೋಡಾವ ಏಕಕಾಲ. ದೃಷ್ಟಿ ಸೃಷ್ಟಿ ನ್ಯಾಯ ಹಂಗದ ಇದು. ನೀವು ನೋಡುವಾಗ ಜಗತ್ತೈತಿ, ನೋಡದೇ ಇದ್ದಾಗ ಇಲ್ಲ. ನಾವೆಲ್ಲಿದ್ದೀವಿ? ಸೃಷ್ಟಿ ದೃಷ್ಟಿಯೊಳಗದೀವಿ. ಮೊದಲು ಸೃಷ್ಟಿ ನಾವು ನೋಡ್ತೀವಿ, ನಂತರ ಸೃಷ್ಟಿ ಮೊದಲು ಅದ, ಈಗ ತಯಾರದ ಈಶ್ವರನ ನಾವಂತೀವಿ. ಆಮೇಲೆ ಜಗತ್ ನೋಡ್ತೇವಿ, ನಮ್ದಿದು ಅವಂದು. ನಾ ನೋಡಿದಾಗ ಜಗತ್ ಐತಿ, ನಾ ನೋಡಿದ್ರೆ ಎಲ್ಲೈತ್ರಿ? ನಿದ್ಯಾಗ ಎಲ್ಲಿ ಅದ? ನಿದ್ಯಾಗದ ಜಗತ್ತ? ಇಲ್ಲ. ಮತ್ತೆ ಯಾರು ಅಡಗಿಸಿರು ಅಂತ ಧೈರ್ಯ ಯಾರ್ದು? ಅಲ್ರಿ, ಜಗತ್ ಸೃಷ್ಟಿ ಮಾಡಿದಂತ ಈಶ್ವರನ ಪರಮಾತ್ಮನನ್ನ ಅಲ್ಲಗಳದು, ಅವನು ತೆಗೆದು ಹಾಕಿ ಅವನು ಮರೆತು ನೀವು ನಿದ್ರೆಯೊಳಗೆ ಹೋಗ್ತೀರಿ ಅಂದ್ರ ಅವ ಏನು ಕೋಟಿಗೆ ಹಾಕಿಲ್ಲ ನ್ಯಾಯ.
ನನ್ನ ಪ್ರಪಂಚವನ್ನು ಇವ್ರು ಮರೆತ ಕ್ಯಾಸ ಇವ್ರು ಹೆಂಗ ಇದನ್ನ ಮಾಡಿದ್ರು, ನನ್ನ ಮರೆತ. ಅದಕ್ಕ ನಾವು ಧೀರರಿದ್ದೀವಿ. ಅಂತ ದೊಡ್ಡ ಪರಮಾತ್ಮನನ್ನು ಮರೆತು ದೃಶ್ಯರೂಪವಾದಂತ ಪ್ರಪಂಚದಲ್ಲಿ ನಾವು ರಮಮಾನ ಆಗ್ಯವಲ್ಲ, ತಾದಾತ್ಮ್ಯ ಹೊಂದೇವಲ್ಲ, ಅಧ್ಯಾಸ ಆಗೈತಲ್ಲ. ಇದು ದೊಡ್ಡ ಮೋಸ. ಇದು ಬುದ್ಧಿ ಮೋಸ ಆಗೈತ್ರಿ. ಇದು ಬುದ್ಧಿ ಅಲ್ಲದ್ರಲ್ಲಿ ಹೌದಂತ ತಿಳ್ಕೊಂಡು ಘಾಸಿಯಾಗಿ ಜನ್ಮಾಂತರ ತಿರುಗಿ 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 ಯಾವಾಗ ತಿಳುವಳಿಕೆ ಬರ್ತೈತೋ, ಪೃಥ್ವಿ ಪುರುಷರ ವಿವೇಕ ಉಂಟತೈತೋ, ಆವಾಗ ಮಾತ್ರ ಸರಿ ಆಗ್ತದೆ. ಬ್ರಹ್ಮನ ಅಕ್ಕ ನೀವ ಆಗ ಆಧಾರವಾದಂತ ಅಧಿಷ್ಠಾನವಾದಂತ ತನ್ನ ಸ್ವರೂಪ ಯಾವಾಗ ತಿಳ್ಕೋತಾನೋ ಅವಾಗ ಇವು ಬ್ರಹ್ಮ. ಈಗ ಇಲ್ಲ ಆತ್ಮಹತ್ಯೆ ಮಾಡಿವನು ದೂರದೆ. ಹೀಗೆ ಈ ಒಂದು ಡಿಟೇಲ್ ಆದಂತ ನಿನ್ನೆ ಶಿವಪುತ್ರಪ್ಪನವ್ರು ಕೇಳಿದ್ರು, ಅದನ್ನ ಮತ್ತೊಮ್ಮೆ ನಾವು ಹೇಳ್ಬೇಕಾಯ್ತು. ಇರ್ಲಿ, ಈಗ ಅಮ್ಮವರು ಈ ಶ್ಲೋಕವನ್ನ ಒಂದ್ ಸ್ವಲ್ಪ ಓದಿ ಹೇಳಿ, ಅದರ ಜೊತೆ 29ನೇದು ಶ್ಲೋಕ ಓದಿ ನಮಗೆ ಕೊಟ್ರು ಅಂತಂದ್ರ ನಾವು 29ನೇ ಶ್ಲೋಕನು ಕೂಡ ಅವ್ರು ಹೇಳಿದ ನಂತರ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯಮಾಡಿ ಅಮ್ಮರು ಅವೆರಡೂ ಶ್ಲೋಕಗಳ ತಾತ್ಪರ್ಯವನ್ನ ಓದಿದ್ರೆ ಮುಂದಿಂದ ನಮಗ್ ತಿಳಿತದ ಅಪ್ಪ ಅವ್ರು ಹೇಳಿದ್ದು. ಆದ ಕಾರಣವಾಗಿ ಅವ್ರೇನ್ ಹೇಳ್ಯಾರ, ಅವರಲ್ಲಿ ಏನ್ ಗುಟ್ಟದಾವ ಅವನು ತಿಳ್ಕೊಳೋನಲ್ಲ, ಏನ್ ತಪ್ಪದ. ಸಿದ್ದೇಶ್ವರಗಳು ಸಾಮಾನ್ಯನು. ಹೋದ್ರಮ್ಮ, ನಿಮಗ ಅವಕಾಶದ ಸ್ವಾಗತ. ಆಯ್ತು. ಇದನ್ನ ಓದ್ಲೇನ್ರಿ? ಅನಾದಿತ್ವಾನ್ವೀರ್ ಗುಣಾತ್ಪರ ಓದ್ರಿ. 28 ಸಮಂ ಪಶ್ಯನ್ ನಿನ್ನೆ ಆದದ್ದು. ಹಾ ರೀ, ಆಯ್ತು. ಅದನ್ನ ಓದಮ್ಮ, ಟೈಕಾ ವಿವರಣೆ ಓದು. 28ನೇ ಶ್ಲೋಕದಾಗ ಹೇಳ್ತಾರ್ರಿ, ಶ್ಲೋಕ ಏನ್ ಬೇಡ, ನಾ ಹೇಳೇನಿ, ವಿವರಣೆ ಓದ್ರಿ. ಅಂದ್ರೆ ಸರ್ವ ಅವಸ್ಥೆ, ಕಾಲ, ದೇಶ ಹಾಗೂ ವಸ್ತುಗಳಲ್ಲಿ ಅವನು ಸಚ್ಚಿದಾನಂದ ರೂಪದಿಂದ ಸಮನಾಗಿ ನೆಲೆಸಿದ್ದಾನೆ. ಸರಿ, ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲಾ ವಸ್ತುಗಳಲ್ಲಿ ಅದಾನವ ಪರಮಾತ್ಮ ಹಾಸ್ವಕ್ಕನ. ಓದ್ರಿ. ಅಂತಹ ಪ್ರಭುವನ್ನು ತನ್ನಲ್ಲಿಯೂ ಸರ್ವ ಜೀವರಲ್ಲಿಯೂ ಹಾಗೂ ಜಡ ಪದಾರ್ಥಗಳಲ್ಲಿಯೂ ಕಾಣುವ ಮಹಾಪುರುಷನೇ ಸಮ್ಯಕ್ ದರ್ಶಿ. ಅಂದ್ರಿ ಅಂತ ಪರಮಾತ್ಮ ಹೆಂಗದನಂದ್ರ ನಮ್ಮಲ್ಲಿನೂ ಮತ್ ಎಲ್ಲಾ ಜೀವಿಗಳಲ್ಲೂ, ಪಕ್ಷಿ, ಪ್ರಾಣಿ, ಆಮೇಲೆ ಜಡ ಅಂದ್ರೆ ಗಿಡ, ಕಲ್ಲ, ಎಲ್ಲದರಲ್ಲೂ ಆ ಪರಮಾತ್ಮನನ್ನೇ ಅವ ಸಮದರ್ಶಿ ಕಾಣ್ತಾನ. ಅವನ ದೃಷ್ಟಿಯಲ್ಲಿ ಜಾತ್ಯಾದಿ ಭೇದಗಳು ಅರ್ಥಹೀನ. ಅಂದ್ರ ಅವನ ದೃಷ್ಟಿಯೊಳಗ ಮೇಲ್ ಜಾತಿ ಕೆಳ ಜಾತಿ ಯಾವೂ ಇಲ್ಲ. ಎಲ್ಲವನ್ನೂ ಇವತ್ತೊಬ್ರ ಕುಡುಕರಲ್ಲೇ ಇರ್ಲಿ, ಒಬ್ಬ ಸಾಧಕನೇ ಇರಲಿ, ಇಬ್ಬರಲ್ಲೂ ಒಂದೇ ಸಮನಾಗಿ ಮೇಲು ಕೀಳು ಭಾವನೆ ಅವನಲ್ಲಿ ಮಾಡುವಂಗೆ ಇಲ್ಲವೇ. ಅವನಲ್ಲಿ ಅನಾದರಿತ ಇರ್ತಾವಂತ್ರಿ. ಸರ್ಮದರ್ಶಿಯು ಆತ್ಮನ ಅಂದ್ರೆ ತನು ಇಂದ್ರಿಯ ಕರಣಗಳ ಮೂಲಕ ಆತ್ಮನಂ ಅಂದ್ರೆ ಉಪದ್ರಷ್ಟ, ಅನುಮಂತ, ಭರ್ತ, ಭೋಕ್ತ ಎನಿಸುವ ದೇವನನ್ನು ಪರಿಚ್ಛಿನ್ನಗೊಳಿಸುವುದಿಲ್ಲ. ಆತ್ಮನು ಅಮೃತಮಯ, ಸ್ವಾತಂತ್ರ್ಯವನ್ನು ಭಗ್ನಗೊಳಿಸುವುದಿಲ್ಲ. ಅವನು ವಿಮುಕ್ತ ಅಂದ್ರೆ ಯಾವ ಬಂಧನಕ್ಕೂ ಅವನು ಒಳಪಟ್ಟಿಲ್ಲ ಅಂತ ಹೇಳ್ತಾರ್ರಿ. ಸತ್ಯದರ್ಶಿಯು ಶಬ್ದಾದಿ ಗುಣಗಳಲ್ಲಿಯ ಕಾಮಾದಿ ಭಾವನೆಗಳಲ್ಲಿಯೂ ದೇವನ ಚೈತನ್ಯ ರಸ ಹರಿಯುವುದನ್ನು ಕಾಣುತ್ತಾನೆ. ಅಂದ್ರೆ ಈಗ ನಾವು ಈಗ ಕೇಳಾಕತ್ತೀವಿ ಶಬ್ದಾದಿ ಅಂದ್ರೆ ಎಲ್ಲಾ ಏನೋ ನಾವ್ ಮಾಡ್ತೀವಿ, ಅದ್ರ ಹಿಂದ ಆತ್ಮದ ರಸದಿಂದನ ನಮ್ದೆಲ್ಲಾ ಕೆಲಸ ನಡೆದಿರ್ತೈತಿ. ಸುತ್ತಲಿರುವ ಜೀವಿಗಳನ್ನು ಆತ್ಮವತ್ತು ಪ್ರೀತಿಸುತ್ತಾನೆ. ಅಂದ್ರೆ ಅವ್ನ ಸುತ್ತಮುತ್ತ ಎಂತವ್ರೇ ಇರ್ಲ್ರಿ, ಪಾಪ ಇರ್ಲಿ, ಕುಡುಕ ಇರಲಿ, ಕಪಟ, ದ್ರೋಹಿ, ನಾಸ್ತಿಕ, ದೀನ, ದರಿದ್ರ, ಅಜ್ಞ, ಎಂಥ ಕೀಳು ಜನರನ್ನೇ ನೋಡಲಿ ಅವರ ಮೇಲೆ ತನ್ನ ಹೃದ್ಭೂತ ಸ್ನೇಹ ಸಿಂಚನ ಮಾಡುತ್ತಾನೆ. ನೋಡ್ರಿ, ಎಲ್ಲರಲ್ಲೂ ಇವ ದರಿದ್ರದನ, ಇವ ಕುಡಿತನ ಅಂತ ಹೇಳಿ ಅವನಲ್ಲಿ ದ್ವೇಷ ಎಂದೂ ಮಾಡೋದಿಲ್ಲ. ಅದು ಅವರಲ್ಲಿ ಸ್ವತಃ ಅವರ ಪ್ರೀತಿನ ಹೃದಯದಾಗ ಪ್ರೀತಿನ ಹಂಚ್ತಾರಂತ್ರಿ. ಪುಣ್ಯವಂತ ಅಂದ್ರ ಇದ್ರು ಇಷ್ಟೊತ್ತನ ದರಿದ್ರ ಆಜ್ಞೆ ಹೇಳಿದ್ರು. ಇನ್ ಪುಣ್ಯವಂತನ ಇರ್ಲಿ, ಸತ್ಯವಾದಿ, ಪ್ರಾಮಾಣಿಕ, ಆಸ್ತಿಕ, ಧನಿಕ, ಶೂದ್ಯ, ಇಂತ ಇವ್ರ ಒಳ್ಳೆಯವರು ಶ್ರೇಷ್ಠರು ಕಾಣ್ಲಿ,
ಇವರು ಕಾಣ್ರಿ ಅವರನ್ನು ಹೃದಯಾರೆ ಮೆಚ್ಚುತ್ತಾನೆ. ಒಟ್ಟಿನಲ್ಲಿ ಅವನಿಗೆ ಭೇದ ಭ್ರಾಂತಿ ಇಲ್ಲ. ಜೀವಿಗಳ ಸೇವೆಯು ಅವನಿಗೆ ಪೂಜೆ ಅಂದ್ರೆ ನಾವೆಲ್ಲ ದೇವ್ರ ಪೂಜೆ ಮಾಡ್ತೀವಲ್ರಿ, ಹಂಗ ಜೀವಿಗಳ ಅವ್ರಿಗೆ ಏನಾರ ಒಂದ್ ಸಹಾಯ ಮಾಡುದ್ರಿ, ಒಂದ್ ಪಕ್ಷಿ ಒಂದ್ ಏನೋ ಒಂದ್ ದುಃಖದಾಗಿತ್ತಂದ್ರ ಹಿಂಗ ಅದನ್ನ ಸಂರಕ್ಷಣೆ ಮಾಡೋದು ಅಂದ್ರ ಅಂದ್ರ ಅವ್ರ ಹೃದಯ ಅಗ್ದಿ ಇದು ದಯಾಗುಣ ಇರ್ತೈತ್ರಿ. ಅಂದ್ರ ಎಲ್ಲಾ ಜೀವಿಗಳ ಸೇವೆಯೇ ಅದೇ ಪೂಜಾ ಅಂತ ತಿಳ್ಕೊತಾನ್ರಿ. ಅವರ ಸಾನ್ನಿಧ್ಯವು ಅವನಿಗೆ ಪಾವನ. ಅವನೊಬ್ಬ ತಾತ್ವಿಕ ಸಾಮ್ಯವಾದಿ. ರಾಜಕೀಯ ಸಾಮ್ಯವಾದಿಗಳು ಅವನಿಗೆ ತಿಲ ಮಾತ್ರವು ಸರಿಸಮರ ಅಲ್ಲ. ಅಂದ್ರೆ ಈಗ ನಮ್ ರಾಜಕೀಯ ಮಾಡೋರು ನಾವ್ ಎಲ್ಲಾರ್ನು ಒಂದೇ ಸಮ ನೋಡ್ತೀವಿ ಅಂತ ಹೇಳ್ತಾರ್ರಿ, ಹಂಗಲ್ಲ ಅಂತ ಹೇಳ್ತಾರ್ರಿ ಅವರು. ಸಮದರ್ಶಿಯ ಪರಾಂಗತಿ ಅಂದ್ರೆ ಸರ್ವಶ್ರೇಷ್ಠವಾದ ವಿಮುಕ್ತಿ ಗತಿಯನ್ನು ಹೊಂದುತ್ತಾನೆ. ಇತರರು ಹೀನಗತಿಯನ್ನು ಹೊಂದುತ್ತಾರೆ. ಇಂಥ ಗುಣ ಇದ್ದವ್ ಮಾತ್ರ ವಿಮುಕ್ತಿಯನ್ನು ಹೊಂದುತ್ತಾರಂತ ಹೇಳ್ತಾರ್ರಿ. ಪ್ರಖ್ಯಾತವಾದ ಆ ಅಸುರ ಲೋಕಗಳು ತಮಂದಾಕಾರದಿಂದ ತುಂಬಿವೆ. ಯಾರು ಆತ್ಮಘಾತಿಗಳು ಅವರು ಮರಣಾನಂತರ ಆ ಲೋಕಗಳಿಗೆ ಹೋಗುತ್ತಾರೆ. ಅಂದ್ರೆ ಈ ದುಷ್ಟ ಇದು ಮಾಡಿ ಅಜ್ಞಾನದಿಂದ ಇರ್ತಾರಲ್ರಿ ಅವರು ಅವ್ರ ಏನಾಗ್ತಾರ, ಮರಣ ಆದ ನಂತರ ಆತ್ಮಘಾತಿ ಜನರಿಗೆ ಸತ್ಯದ ಅರಿವಿಲ್ಲ. ಅಂದ್ರ ಬರೀ ನಾವು ಆತ್ಮಸ್ವರೂಪ ಅನ್ನೋದು ಅವ್ರಿಗೆ ಯಾರಿಗೂ ಇದನ್ನೇ ಅಜ್ಞಾನದಾಗನ ಇದು ಮಾಡಿ ಹುಟ್ಟುದು ಸಾಯುದು ಅದೇ ಚಕ್ರದಾಗನ ಅವರು ಹೋಗ್ತಾರ. ಅವ್ರಿಗೆ ಸತ್ಯದ ಅರಿವಿನೇ ಇರಂಗಿಲ್ಲ. ಅವರು ಜಾತಿ ವರ್ಣಾದಿಗಳ ಕಟ್ಟಿ ಅಭಿಮಾನ ಹುಟ್ಟಿಸಿ, ಅಂದ್ರೆ ನಮ್ ಜಾತಿನೇ ಶ್ರೇಷ್ಠ, ಮತ್ತೊಬ್ರ ಜಾತಿ ಕೆಟ್ಟ ನೋಡೋದು, ಅವ್ರಿಗೆ ಜಗಳ ಹಚ್ಚೋದು, ಹಿಂಗ ಸಮಾಜದ ಶಾಂತಿಯನ್ನೇ ಅವ್ರು ನಾಶಗೊಳಿಸ್ತಾರ. ಅಂದ್ರ ಅಶಾಂತಿ ಅಗ್ನಿಗೆ ಪುಟ ಇಕ್ಕುತ್ತಾರೆ. ಅಂದ್ರ ಅವ್ರ ಏನ್ ಮಾಡ್ತಾರ್ರಿ, ಒಟ್ಟ ಜಗಳ ಇದು ಬರೀ ಇದನ್ನೇ ಮಾಡ್ತಾರಂತ್ರಿ. ಭಗವಂತ ಅಂದ್ರೆ ಕುರು ಪ್ರವೀರ, ನಾನು ವಿಶ್ವದ ಪರಮ ಆಧಾರ. ಅಂದ್ರೆ ಪರಮಾತ್ಮ ಹೆಂಗದಾನಂದ್ರ ನಾನು ವಿಶ್ವದ ಪರಮಾಧಾರ, ಆಕಾಶದಂತೆ ಸರ್ವಗ ಪರಮ ಸೂಕ್ಷ್ಮನಾದುದರಿಂದ ಸಕಲ ಪದಾರ್ಥಗಳಲ್ಲಿ ಮನ ವಾಣಿ ಹಾಗೂ ನೇತ್ರಗಳಿಗೆ ಅದೃಶ್ಯನಾಗಿ ನೆಲೆಸಿದ್ದೇನೆ. ನಾ ಎಲ್ಲಾ ಕಡೆ ತುಂಬಿನಿ, ಆಕಾಶದಷ್ಟೆಲ್ಲಾ ಬೆಳೆದಿದ್ರೂ ಸಹಿತ ನಾನು ಮಾತಿಗೆ ಮನಸ್ಸಿಗೆ ಕಣ್ಣಿಗೆ ನಾನು ಕಾಣಿಸೋದಿಲ್ಲ, ಅದೃಶ್ಯನಾಗಿ ನೆಲೆಸಿದ್ದೇನೆ. ಜಾಣನಾದ ಸಾಧಕನು ವಿನಿರ್ಮಲ ಮನಶ್ಚಕ್ಷುನಿಂದ ನನ್ನನ್ನು ನೋಡುತ್ತಾನೆ. ನೋಡ್ರಿ, ಜ್ಞಾನಿಗಳ ಪರಮಾತ್ಮನನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಪರಮಾತ್ಮನ ತಿಳ್ಕೊತಾರೆ. ಹೆಂಗಂದ್ರೆ ಈಗ ನಾವು ಜೀವಂತ ಅದೇವಿ, ಒಂದ್ ಪಕ್ಷಿ ಹಾರಾಡ್ತದ, ಒಂದ್ ಗಿಡ ಬೆಳಿತದ ಅಂದ್ರ ಎಲ್ಲಾಕನು ಅದ್ರ ಹಿಂದ್ ಪರಮಾತ್ಮನ ಆದಿಂದಾಗನ ಅವೆಲ್ಲಾ ಮಾಡ್ತಾವ. ಹಿಂಗಾಗಿ ಉಳ್ಕಿದೆಲ್ಲ ಬಿಟ್ಟು ಪರಮಾತ್ಮ ದೃಷ್ಟಿದಿಂದನ ನೋಡ್ತಿರ್ತಾರ. ಅಂದ್ರ ಅಂತ ಮನಶ್ಚಕ್ಷುವಿನಿಂದ ನನ್ನನ್ನೇ ನೋಡುತ್ತಾನೆ. ಎಲ್ಲೆಡೆಗೂ ಇರುವ ನನ್ನ ಅಸ್ತಿತ್ವವನ್ನೇ ಗುರುತಿಸುತ್ತಾನೆ. ಅಂದ್ರೆ ನಾವೆಲ್ಲಾ ಅಂತೀವಲ್ರಿ, ಪರಮಾತ್ಮನಿಂದನೇ ಎಲ್ಲಾ ನಡೀತಾವ. ಈಗ ಮಳಿ ಆಗುದು, ಎಲ್ಲಾ ಬೆಳಿ ಬರೋದು, ಪಕ್ಷಿ ಹುಟ್ಟುದು, ಒಂದ್ ಮಗು ತಯಾರಾಗಬೇಕಾದ್ರ ತಾಯಿ ಗರ್ಭದಾಗ ಎಲ್ಲಾ ಅವನ ಇದ್ರದಿಂದನ ನಡೀತೈತಿ. ಇಂಥವೆಲ್ಲಾ ಅವ ತಿಳ್ಕೊತಾನಂತ್ರಿ. ತನ್ನನ್ನೇ ತಾನು ಸಂಸಾರ ಪಂಕದಲ್ಲಿ ಸಿಲುಕಿಸಿ ಘಾಸಿಗೊಳ್ಳುವುದಿಲ್ಲ. ಅವ ಪರಮಾತ್ಮನ ಅರಿತಾನ. ಇವೆಲ್ಲಾ ಇದ್ರಾಗ ನಾವು ಇದ್ರಾಗ ಸಿಕ್ಕಿಕೊಳ್ಳಂಗಿಲ್ರಿ. ಇದ್ರಾಗ್ರಿ ಕಾಮ ಕ್ರೋಧ ಲೋಭ ಇದ್ರಾಗ ಕಾಮಾದಿಗಳ ಬಲೆಗೆ ಬಿದ್ದು ಆತ್ಮ ಪ್ರಜ್ಞೆಯನ್ನು ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ಬರೀ ಏನಾರ ಬಯಸಿ ಅದ ಸಿಗ್ಲಿಕ್ಕಂದ್ರ ಹತಾಶನಾಗಿ ದುಃಖಕ್ಕೀಡಾಗುದು ಇಂಥವ್ ಅವ ಮಾಡಂಗಿಲ್ರಿ. ಅವ ಯಾಕೆ ತಿಳ್ಕೊಂಡಿರ್ತಾನ, ಇವೆಲ್ಲಾ ನಾಶ ಆಗೋ ವಸ್ತು ಅದ, ಅವಕ್ಯಾಕ ನಾ ಇದು ಮಾಡ್ಬೇಕು, ನಾನು ಆತ್ಮಸ್ವರೂಪನೇ ಅದೀನಿ ಅನ್ನೋ ಆತ್ಮ ಪ್ರಜ್ಞೆಯಿಂದ ಅವ ಯಾವಾಗ್ಲೂ ಅದ್ರ ನೆನಪಿನಾಗೆ ಇರ್ತಾನ. ಅದರಿಂದ ಅವನಿಗೆ ಪರಮಗತಿಯ ಪ್ರಾಪ್ತಿಯು ಖಚಿತ. ಅಂದ್ರ ಅವಾಗ ಪರಮಗತಿ ಸಿಕ್ಕೇ ಸಿಗ್ತದ ಅಂತಾರ್ರಿ. ಧನಂಜಯ, ಪ್ರಕೃತಿಯು ತನ್ನ ಸಾನ್ನಿಧ್ಯದಲ್ಲಿ ಬದುಕಿದ ಅನಾದ್ಯಾನಂತ ಶಕ್ತಿ. ಅಂದ್ರ ಇದು ಪ್ರಕೃತಿ ಏನೈತ್ಲ ಅವನು ಇದ್ರಾಗನ ಅದು ಇದು ಆಗ್ಯದ. ಆಕೆ ವೈವಿಧ್ಯಪೂರ್ಣವಾದ ಜಗತ್ತನ್ನೇ ನಿರ್ಮಿಸಿದ್ದಾಳೆ. ಪ್ರಕೃತಿ ಜಗತ್ತಿನಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳಿಗೂ ಆಕೆಯೇ ಕಾರಣ, ನಾನು ಕೇವಲ ಸಾಕ್ಷಿ. ಅಂದ್ರ ಇದು ಜಗತ್ತ ಈಶ್ವರ ಮಾಡಿದ ಕೃತಿ ಐತಲ್ರಿ, ಅದಕ್ಕೆಲ್ಲಾ ಪ್ರಕೃತಿಯೇ ಕಾರಣ. ಅಲ್ಲಿ ಸಹಿತ ನಾನು ಬರೇ ಸಾಕ್ಷಿ, ಅಕರ್ತ ಅಭೋಕ್ತ ಹೀಗೆ ತಿಳಿದು ಮಹಾತ್ಮನು ಸತ್ಯದರ್ಶಿ. ಅವನು ಪ್ರಪಂಚದಲ್ಲಿ ಬಾಳುತ್ತಾನೆ, ವಿವಿಧ ಕಾರ್ಯಗೈಯುತ್ತಾನೆ.
ಆದ್ರ ಅವ ಪ್ರಪಂಚ ಮಾಡ್ತಿರ್ತಾನ, ಎಲ್ಲಾ ಕೆಲ್ಸ ಮಾಡ್ತಾನ, ಆದ್ರ ಅವುಗಳ ಅಭಿಮಾನ ತಾಳುವುದಿಲ್ಲ. ಎಂತಲೇ ಅವನು ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ. ಕೃಷ್ಣಂದ ಅದು ಹೇಳ್ತಾರ್ರಿ ಅವರು. ಅಂದ್ರ ಅಷ್ಟ ಹೆಂಡ್ರಿದ್ರುನು ಅವ ಬ್ರಹ್ಮಚಾರಿ. ಅಂದ್ರ ಅವ ಯಾವಾಗ್ಲೂ ಆತ್ಮಸ್ವರೂಪನೇ ಇರ್ತಾನ. ಅವು ಮತ್ ಉಂಡು ಉಪವಾಸಿ ಅಂದ್ರ ಅವ ಎಷ್ಟು ಇದು ಮಾಡಿದ್ರುನು ಉಪವಾಸ ಇರ್ತಾನಂದ್ರ ನಾ ಅದನ್ನ ಉಣ್ಬೇಕು ಅನ್ನೋ ಬೈಕೆದಿಂದ ಆಶೆ ಮಾಡಿ ಅವ ಏನೂ ಮಾಡಂಗಿಲ್ಲ. ಆದ್ರ ಅವಂದ ಇದು ಯಾವತ್ತು ಆತ್ಮದ ಕಡೆನೆ ಅವಂದ ಇದು ಇರ್ತೈತ್ರಿ. ಅದಕ್ಕ ಅವ ಊಟದ ಇದು ಎಷ್ಟು ಉಂಡ್ರುನು ಅದ ಏನ್ ರುಚಿ ಇರ್ಲಿ ಏನೇ ಇರ್ಲಿ ಅದ್ರ ಕಡೆ ಅವಂದ್ ಇದು ಇರಂಗಿಲ್ಲ. ಅಂದ್ರ ಅದ್ ಜೀವ ಗುಣನೇ ಇರಂಗಿಲ್ಲ. ಅವ ಪರಮಾತ್ಮನ ಇದು ಸ್ವರೂಪನೇ ಇರ್ತಾನ. ಅದಕ್ಕ ಅವ ಎಷ್ಟು ಉಂಡ್ರು ಸಹಿತ ಉಂಡು ಉಪಾಸಿನೇ ಅಂತಾರ್ರಿ. ಅದಕ್ಕ ಒಂದ್ ದುರ್ವಾಸ ಇವ್ರದ್ ಕತಿನೇ ಐತ್ರಿ. ಟೈಮ್ ಆಕೈತಿ ಅಂತ ಹೇಳ್ಬಿಡುದ್ರಿ. ಚಂದ ಐತ್ರಿ ಅದು. ಧನ್ಯವಾದಗಳು ಅಮ್ಮರ. 2 ಶ್ಲೋಕಗಳ ಭಾವವನ್ನ ಯಾವ ಸಿದ್ದೇಶ್ವರಪ್ಪಗಳು ಮಲ್ಲಿಕಾರ್ಜುನ ಅಪ್ಪಗಳು ಒಂದ್ ಇದ್ರೊಳಗೆ ಬರೆದಂತ ಒಂದು ತಾತ್ಪರ್ಯವನ್ನ ಇನ್ನೊಂದ್ ಸ್ವಲ್ಪ ಐತ್ರಿ ಅಪ್ಪರಿ, ಇನ್ನೊಂದಿಷ್ಟ ಐತ್ರಿ, ಓದಲ್ರಿ. ಸಾಕಮ್ಮ, ಒಂದ್ ಶ್ಲೋಕ ಮುಗೀತಲ್ಲ 29. ನಾವ್ ಇನ್ನ ಇದ್ರಾಗ ಓದ್ಬೇಕಲ್ಲ, ನಾವು ಓದ್ಬೇಕಲ್ಲ ಈಗ, ನಾವು ಓದ್ಬೇಕಲ್ಲ, ಹೊಸಾದಲ್ಲ ಅದು ಶ್ಲೋಕ ಏನದ ಅನ್ನೋದು ಮೊದಲ ಓದ್ಬೇಕು. ನೀವು ಓದ್ಲಿಲ್ಲ, ಇರ್ಲಿ, ನಾವು ಓದಿ ಹೇಳ್ತೇನೆ. ಓಕೆ ಓಕೆ, ಥ್ಯಾಂಕ್ ಯು, ಒಳ್ಳೇದು, ಧನ್ಯವಾದಗಳು. ಇಲ್ಲಿವರೆಗೆ ಅಮ್ಮವರು ಬಹಳ ಸುಂದರವಾಗಿ ವಿವರಣೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡುವಂತ ಭಾಗ್ಯ, ಇನ್ನಷ್ಟು ಸರಿಯಾಗಿ ವಿವರಣೆ ಮಾಡ್ತಕ್ಕಂತ ಒಂದು ಬುದ್ಧಿ, ಸದ್ಬುದ್ಧಿಯನ್ನ ಪರಮಾತ್ಮ ಅವ್ರಿಗೆ ಕೊಡ್ಲಿ. ನಮ್ಗ ಸದಾ ಹೇಳುವಂತ ಒಂದು ಕಲೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ, ಯಾವ 29ನೇ ಶ್ಲೋಕದ ತಾತ್ಪರ್ಯವನ್ನು ಓದಿದಾರ ಆ ಶ್ಲೋಕ ನಾನು ಹೇಳ್ತಾ ಇದ್ದೀನಿ. ಪ್ರಕೃತಾಚೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮ ನಮ ಕರ್ತಾರಮ ಸ ಪಶ್ಯತಿ. ಪ್ರಕೃತೈ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಚ ಕರ್ಮಾಣಿ, ಯಾರು ಕರ್ಮಗಳೇ ಅಲ್ಲ ಎಲ್ಲಾ ಪ್ರಕಾರದಿಂದಲೂ ಪ್ರಕೃತ್ಯಾಯೇವ, ಪ್ರಕೃತಿಯಿಂದಲೇ ಮಾಡಲ್ಪಡುತ್ತವೆ ಎಂದು ನೋಡುತ್ತಾನೋ, ಹಾಗೂ ಆತ್ಮಾನಂ ಅಕರ್ತಾರಂ, ಆತ್ಮನನ್ನ ಅಥವಾ ತನ್ನನ್ನ, ಆತ್ಮ ಅಂದ್ರೆ ಬೇರೆ ಅಲ್ಲ, ತಾನೇ ತನ್ನನ್ನ ಕರ್ತೃ ಅಲ್ಲ, ಅರ್ಥ ಅಕರ್ತಾ ಇದ್ದೀನಿ ಅಂತ ತಿಳ್ಕೋತಾನೋ, ಅವನೇ ಆತ್ಮನನ್ನೇ ಯಥಾರ್ಥವಾಗಿ ತಿಳಿದವ. ನಾವೇನ ಆತ್ಮನನ್ನ ಯಥಾರ್ಥವಾಗಿ ತಿಳಿದವನು ಅಂತಾರ. ಈ ಶ್ಲೋಕದ ಅರ್ಥವನ್ನ ಈಗಾಗಲೇ ಓದಿದಾರ. ಅದನ್ನ ನಾವು ಗುರುಗಳು ಹೇಳಿದಂತ ವಿಷಯಗಳನ್ನ ನೀವು ಓದು. He who sees all actions as being done by Prakriti alone, by all means, and likewise the self to be actions sees. ಅವು ಯಾವ ಎಲ್ಲಾ ಕಾರ್ಯಗಳು ಜರಗತಕ್ಕಂಥ ಕ್ರಿಯಾಮಾನಿ ಕಾರ್ಯಗಳು ಯಾವುದವಲ್ಲ, ಎಲ್ಲಾ ಕರ್ಮಗಳು ಎದ್ರಲ್ಲಿ ಜಗಿಸ್ತಾವ? ಪ್ರಕೃತಿಯಿಂದ, ಪ್ರಕೃತಿಯಲ್ಲಿರುವಂತ ಗುಣಗಳದಾವಲ್ಲ, ಸತ್ವ ರಜತಮ ಗುಣಗಳು, ಅದರಿಂದ ನಡೀತಾ ಹೊರತಾಗಿ ಪುರುಷ ಆದಂತ, ಸಾಕ್ಷಿ ಆದಂತ ಪುರುಷನಿಂದ ಅಲ್ಲ. ಅವು ಯಾವ ಕರ್ಮಗಳನ್ನ ಮಾಡಿಸುವುದೂ ಇಲ್ಲ, ಮಾಡುವುದೂ ಇಲ್ಲ, ಅಸಂಗದಾನೆ. ಮಾಡವ್ರು ಯಾರು? ಈ ದೇಹಾದಿ ಇಂದ್ರಿಯ ಪ್ರಪಂಚ, ಜೀವ ಅವುಗಳಲ್ಲಿ ತಾದಾತ್ಮ್ಯತೆಯನ್ನು ಹೊಂದಿ, ಅಲ್ಲದ ಪ್ರಕೃತಿ ಆದಿಗಳಲ್ಲಿ ತಾನು ತಾದಾತ್ಮ್ಯತೆಯನ್ನು ಹೊಂದಿ ಅವ ವಿಶಿಷ್ಟನಾಗಿ ಕೆಲಸ ಮಾಡಾಕತ್ತಾನಲ್ಲ. ಕೆಲಸ ಕಾರ್ಯಗಳದಾವ, 10 ಇಂದ್ರಿಯಗಳ ದ್ವಾರ ಏನ್ ನಡೀತಾವಲ್ಲ ಕ್ರಿಯೆಗಳು, ಅವನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡಾಗ ಅಜ್ಞಾನಿಯಾಗಿದ್ದ. ಆದ್ರೆ ಜ್ಞಾನಿ ಆಗ್ಯಾನ ಅಂದ ಮೇಲೆ ಅವು ಎಲ್ಲವುಗಳು ಪ್ರಕೃತಿಯಿಂದ ನಡೀತಾವ, ಅವುಗಳಿಗೆ ಅಸಂಗನಾಗಿ ನಾ ಇದ್ದೀನಿ ಅಂತ ತಿಳ್ಕೊಂಡಾನಿವ. ಆತ್ಮಘಾತಿ ಅಲ್ಲ, ಆತ್ಮಜ್ಞಾನಿ ಇವ. ನೀವೇನ್ ಮಾಡ್ಯಾನಲ್ಲ, ಎಲ್ಲಾ ಪ್ರಕೃತಿಯಿಂದ ನಡೀತಾವನ್ನೋ ಆತ್ಮದ ಘಾತಿ ಇವ. ಇರ್ಲಿ, ಹೀಗೆ ಅಮ್ಮವ್ರು ಓದಿರೋದನ್ನ
ಅದನ್ನ ನಾವು ಇಲ್ಲಿ ಅಪ್ಪ ಅವರು ಯಾವ ರೀತಿ ವರ್ಣನೆ ಮಾಡ್ಯಾರ ನೋಡಿ. ದ ಥರ್ಡ್ ಬೆನಿಫಿಟ್ ಆಫ್ ದ ನಾಲೆಜ್, 2 ಬೆನಿಫಿಟ್ ಈಗಾಗಲೇ ಹೇಳಿದಾರ, ನೆನಪು ಮಾಡ್ರಿ ಯಾರು. ಎರಡು ಬೆನಿಫಿಟ್ ಹೇಳಿದ್ದಾರೆ. ಒಂದೇದು ಯಾವ್ದ್ರಿ? ನಿನ್ನಿಂದ 28ನೇ ಶ್ಲೋಕದಲ್ಲಿ ಬಂದದ, ಅದು ಅಪ್ಪ ಅವ್ರು ಹೇಳಿದ್ದು. ಯಾರ ಕಡೆ ಬುಕ್ ಅದ? ನಿನ್ನೆ ಹೇಳಿದೀವಿ, ನೆನಪಿಟ್ಕೋರಿ. 2 ಲಾಭಗಳನ್ನು ಹೇಳಾಕ್ತಾರ ಇಲ್ಲಿ. ಈ ಮುಂದೆ ಬರುವಂತ ಶ್ಲೋಕಗಳಲ್ಲಿ ಆತ್ಮನ ಪ್ರಯೋಜನ ಏನದ, ಪ್ರಕೃತಿ ಪುರುಷರ ವಿವೇಕ ಮಾಡಿಕೊಂಡು ತನ್ನ ಸ್ವರೂಪದಲ್ಲಿ ಉಳಿದಂತ ಬ್ರಹ್ಮಜ್ಞಾನಿಯ ಪ್ರಯೋಜನಗಳು ಏನದಾವ, ಫಲಗಳೇನದಾವ. ಒಂದೇ ಫಲ ಯಾವುದು? ನಿನ್ನೆ ಹೇಳಿದವಿ, ಬೆನಿಫಿಟ್ ಆಫ್ ನಾಲೆಜ್, ರೈಟ್ ವಿಷನ್, ಸಮ್ಯಕ್ ದರ್ಶನ. ಅದನ್ನ ಓದಿರಮ್ಮ ಈಗ. ಒಂದೇ ಲಾಭ ಯಾವ್ದ್ರಿ? ಆತ್ಮಜ್ಞಾನಿದು ಸಮ್ಯಕ್ ದರ್ಶನ. ಎಲ್ಲ ಕಡೆ ತನ್ನನ್ನೇ ನೋಡ್ತಾನೆ, ತಾನೇ ಎಲ್ಲವುಗಳಲ್ಲಿ ಇದ್ದದ್ದು ಗೊತ್ತಾಗ್ತದ. ನಾವು ಪರಮಾತ್ಮನ ನೋಡ್ತಾನೆ. ಹೆಂಗೆಲ್ಲ ಆಭರಣಗಳು ಬಂಗಾರ ಸ್ವರೂಪದಾವೋ ಹಂಗ ನಾಮರೂಪಕವಾದಂತ ಪ್ರಪಂಚ ಅಲ್ಲಿ ನಾಮರೂಪಗಳನ್ನ ಬಾಧಿಸಿ ತನ್ನ ಸ್ವರೂಪ ನೋಡ್ತಾನೆ. ಇದು ಒಂದೇ ಬೆನಿಫಿಟ್. ಏನು? ದಿವ್ಯ ದೃಷ್ಟಿ, ಆತ್ಮದೃಷ್ಟಿ, ಬ್ರಹ್ಮೈಕ್ಯ ದೃಷ್ಟಿ, ರೈಟ್ ವಿಷನ್. ಎರಡನೇದ್ ಯಾವ್ದ್ರಿ? ಅಮೃತತ್ವತ್ವಂ, ಅಮೃತತ್ವ ಪ್ರಪತ್ತಿ. ನೆನಪಿಟ್ಟು ಬರ್ಕೊಂಡ್ಬಿಡ್ರಿ. ಒಂದೇದ್ದು ಲಾಭ ಸಮ್ಯಕ್ ದೃಷ್ಟಿ, ಎರಡನೇ ಲಾಭ ಅಮೃತತ್ವ ಪ್ರಾಪ್ತಿ. ಹೇಳ್ಕೊಂಡಾರ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾದ ಮೋಕ್ಷ ಅಲ್ಲ ನಮಗ ಪರಮ ಪ್ರಾಪ್ತಿ, ಅಮೃತತ್ವ ಪ್ರಾಪ್ತಿ. ಇದಕ್ಕಿಂತ ಹೆಚ್ಚಿನ ಲಾಭ ಏನ್ ಬೇಕ್ರಿ? ದೃಷ್ಟಿ ಬದಲಾಯ್ತು, ನಮಗ್ ಬೇಕಾದಂತ ಫಲ ಸಿಕ್ತು. ಇನ್ನು ಮೂರನೇದ್ರಿದು ಈ ಶ್ಲೋಕದಾಗ ಹೇಳೋದು ಫಲ. ದ ಥರ್ಡ್ ಬೆನಿಫಿಟ್ ಆಫ್ ನಾಲೆಜ್ ಈಸ್ ಗಿವನ್ ಹಿಯರ್. ಮೂರನೇ ನಮಗೆ ಪ್ರಯೋಜನವನ್ನ, ಲಾಭವನ್ನ ಈ ಶ್ಲೋಕದಲ್ಲಿ 29ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೆನಪಿಟ್ಟುಕೊಂತ ಹೋಗ್ಬೇಕ್ರಿ. ದ ಥರ್ಡ್ ಪ್ರಯೋಜನಂ ಅಕರ್ತ್ವ ಪ್ರಾಪ್ತಿ. ನೋಡ್ರಿ, ಡಿಸ್ಕವರಿಂಗ್ ದ ಫ್ಯಾಕ್ಟ್ that I am akarta. I am not a doer of any action. And this is a very important thing because kartutvam alone is the cause of the problems. ಈ ಮೂರನೇದು ಬಹಳ ಇಂಪಾರ್ಟೆಂಟ್ ಅದ ರೀ. ಏನ್ ಹೇಳಿದ್ರು? ಈ ಲಾಭ ಜ್ಞಾನದ್ದು ನಾವು ಒಂದೇದು ಸಮ್ಯಕ್ ದರ್ಶನ, ಎರಡನೇದು ಅಮೃತತ್ವ ಪ್ರಾಪ್ತಿ, ಮೂರನೇದರಲ್ಲಿ ಮಾತ್ರ ಅಕರ್ತತ್ವ ಪ್ರಾಪ್ತಿ. ಬರ್ಕೋರಿ. ಮೂರನೇ ಲಾಭ ಯಾವುದು? ಅಕರ್ತತ್ವ ಪ್ರಾಪ್ತಿ. ಅಕರ್ತತ್ವ ಪ್ರಾಪ್ತಿ ಅಂದ್ರೆ ಏನ್ರಿ? ನಾನು ಕಂಡು ಹಿಡಿದೀಗ ಪ್ರಕೃತಿ ಪುರುಷರ ವಿವೇಕ ಮಾಡಿ ಯಾವುದು ಅಸತ್ತು ಜಡ ದುಃಖ ಪರಿಚಿನ್ನದಲ್ಲ, ಅದು ನಾನಲ್ಲ, ದೃಶ್ಯವಾಗಿ ತೋರುವಂತದ್ದು. ಇದು ನಾಶದ, ದುಃಖದ, ಅನಿತ್ಯದ ಅಂತ ಏನ್ ತಿಳ್ಕೊಂಡಿದ್ದೀವಲ್ಲ, ನಾ ಹೆಂಗದೇನಿ? ವಿಲಕ್ಷಣ ಸಾಕ್ಷಿ ಆದಂತ ಮಾಡವಲ್ಲ, ಅಕರ್ತ. ನಾ ಮಾಡ್ತೇನಲ್ಲ, ಪ್ರಕೃತಿಯಲ್ಲಿ ವಿಶೇಷನಾಗಿ ಮಾಡ ಉಂಟಾನೆ, ಸುಖ ದುಃಖದ ಒಂದು ಅನುಭವ ಅಂತಾನೆ. ಯಾಕ? ಭೋಗ್ತಾ ಆಗಿದಾನೆ. ಕರ್ತ ಆದದ್ರಿಂದ ಭೋಗ್ತಾ ಆಗ್ಯಾನೆ, ಸುಖ ದುಃಖಗಳನ್ನು ಉಣ್ಣಾಕತ್ತಾನ. ಕರ್ತ ಆದವ ಭೋಗ್ತಾ ಆಗ್ಯಾನೆ. ನಿನ್ನೆ ಅದರ ಬಗ್ಗೆ ಸಾಕಷ್ಟು ನಾವು ಹೇಳ್ಕೊಂಡು ಬಂದೀವಿ. ಉಂಡದ್ದು ಏನು, ಏನೇನು ಉಂತಾನ, ಏನ್ ಆಗ್ತಾನ. ಹಂಗಾರೆ ಈ ಲಾಭ ಏನು? ಮೂರನೇದ್ದು ಅಕರ್ತ ಆಗಿ ನಿಂತ ನೋಡ್ರಿ. ನಾ
ಏನ್ ನಡೀತಿದಿಲ್ಲ ಪ್ರಕೃತಿ ಇವೆಲ್ಲವುಗಳಿಗೂ ಯಾವ ಕರ್ಮಗಳು ಜರಗ್ತಾವ ಅವು ಎಲ್ಲವುಗಳಿಗೂ ಸಾಕ್ಷಿಕನಾಗಿ ಅಸಂಗನಾಗಿ ನಾಯನ್ ಅಕರ್ತ ಆಗಿದೇನಲ್ಲ ಇದ ಮೂರನೇ ಲಾಭ, ಅಕರ್ತತ್ವ ಪ್ರಾಪ್ತಿ. ಇದನ್ನ ನಾನು ತಿಳ್ಕೊಂಡಿದ್ದನ ದೃಕ್ರೂಪದಿಂದ ಇವೆಲ್ಲ ದೃಶ್ಯದವ, ಯದೃಷ್ಟಂ ಅನ್ನಷ್ಟಂ ನಾಶವಂತದವ, ನಾ ಮಾತ್ರ ಯಾವಾಗ್ಲೂ ಇರುವವ ಅಂತ ತಿಳ್ಕೊಂಡು ದೃಕ್ರೂಪವಾದಂತ ಪರಮಾತ್ಮ ಆಗಿಬಿಟ್ಟಾನ, ಕೇವಲ ದೃಶ್ಯಾಗಿ ಉಳ್ದಾನೆ. ಅದಕ್ಕೆ ಅಕರ್ತತ್ವ ಪ್ರಾಪ್ತಿ ಅಂತಾರೆ. ಅದನ್ನ ಕಂಡಿಡ್ದಾನೀಗ ಯಾರು? ನಾನು ಅಕರ್ತ ಆಗಿದ್ದೇನೆ ಬಿಡು, ನನಗೇನು ಸಂಬಂಧಿ, ಜಗತ್ ಇದ್ರೆ ಏನ ಬಿಟ್ರೇನ, ಈ ಶರೀರ ಇದ್ರೆ ಏನ ಬಿಟ್ರೇನ, ಎಂತ ಗಟ್ಟುಟಪ್ ಬಂದ್ರು ನನಗೆ ಸಂಬಂಧ ಇಲ್ಲ, ಅದು ಪ್ರಕೃತಿ, ನನಗೇನು ಸಂಬಂಧ ಅದ? ಯಾಕ್ರಿ ಏನು ಸಂಬಂಧ ಇಲ್ಲ. ಐ ಆಮ್ ನಾಟ್ ದ ಡೋರ್ ಆಫ್ ಎನಿ ಆಕ್ಷನ್ಸ್. ಯಾವ ಕ್ರಿಯಾಗಳದಾವಲ್ಲ ಪ್ರಕೃತಿಯಲ್ಲಿ, ಕಾರ್ಯಗಳದಾವ, ಯಾವಲ್ಲಕ್ಕೂ ನಾನು ನೋಡುವವ. And this is a very important thing because ಕರ್ತೃತ್ವ ಅಲೋಮ is the cause of all the problems. ಇದು ಬಹಳ ಮುಖ್ಯ. ಯಾಕಂದ್ರೆ ಕರ್ತೃತ್ವಮ ಇದೆಲ್ಲ ನಮ್ಮ ದುಃಖಕ್ಕ, ಜನನ ಮಾಡೋರು ಸಂಸಾರ ಕಾರಣ ಆಗ್ಯದಲ್ಲ. ನಾ ಮಾಡಾವ ಅಂದಿ ಉಣ್ಣವ ಅದೇ, ಅದ ಜನ್ಮ ಮರಣ ಸಂಸಾರಕ್ಕೆ ಕಾರಣ ಆಗ್ಯದ. ಮತ್ ಇದನ್ನ ತಪ್ಪಿಸಾನಲ್ಲ ಪರಮಾತ್ಮ. ಐ ಆಮ್ ನಾಟ್ ದ ಡೋರ್ ಆಫ್ ಆಲ್ ದ ಆಕ್ಷನ್ಸ್. ಕರ್ತೃ ಅಲ್ಲ, ನಾನು ಮಾಡುವವನಲ್ಲ, ನಾನು ಮಾಡುವವನಲ್ಲ. ಮಾಡುದು ಯಾವುದು? ಪ್ರಕೃತಿ. ಇದು ಬಹಳ ಇಂಪಾರ್ಟೆಂಟ್ ಇದು ಅಂತಾರ ಅವ್ರು ಗುರುಗಳು. ಬಿಕಾಸ್ ಆಸ್ ಲಾಂಗ್ ಆಸ್ ಐ ಆಮ್ ಎ ಕರ್ತ, ಎಲ್ಲಿವರೆಗೆ ನಾನು ಕರ್ತ ಆಗ್ತೇನೋ, ಐ ಕ್ಯಾನ್ ನೆವರ್ ಅವಾಯ್ಡ್ ಕರ್ಮ, and therefore karta will be eternally associated with karma. ನಾವು ಕರ್ತ ಎಲ್ಲಿವರೆಗೆ ಅದನ್ನ ಅಲ್ಲಿ ಮಾಡಾವಕ್ಕನಲ್ಲ, ಅಲ್ಲಿವರೆಗೆ ಪ್ರಕೃತಿ ಒಡನೆ ಒಂದಾಗಿರ್ತಾನೆ. ಆರೋಪ ಮಾಡಿಕೊಂಡಿರ್ತಾನೆ ಪ್ರಕೃತಿಯನ್ನ, ನೋಡುವಂತ ಕಾರ್ಯಗಳನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡು ಸುಖ ದುಃಖ ಆದಿಗಳನ್ನು ಹೊಂತಾನಲ್ಲ, ಅಲ್ಲಿವರೆಗೆ ಅದಿರ್ತದ. ಎಲ್ಲಿವರೆಗೆ ಕರ್ತ ಆದಂದ್ರೆ ಅದೆಲ್ಲ ಇರ್ತದ. ಅಕರ್ತ ಆದ್ರೆ ಯಾವ್ದು ಇರುದಿಲ್ಲ, ಸಂಬಂಧ ಇರುದಿಲ್ಲ. ಆದರೆ ಕರ್ತ ವಿಲ್ ಬಿ ಎಟರ್ನಲಿ ಅಸೋಸಿಯೇಟೆಡ್ ವಿತ್ ಕರ್ಮ. ಅವ ಕರ್ಮ ಜೊತೆಗಾರ ಆಗಿರ್ತಾನೆ, ಕರ್ತ ವಿಶಿಷ್ಟ ಆಗಿರ್ತಾನೆ. ಅಂಡ್ ಕರ್ಮಾಸ್ ವಿಲ್ ನೆವರ್ ರಿಮೇನ್ ದ ಸೇಮ್. ಹಂಗ ಉಳಿತಾನವ ಕರ್ಮಗಳು. ದೇ ವಿಲ್ ಗ್ಯಾಜುವಲಿ ರೈಪನ್. ಹಣ್ಣ ಕಾಯಿ ಇತ್ತಂದ್ರ ಹಂಗ ಉಳಿತೈತಿ ಅನ್ನೋದು, ಹಣ್ಣು ಆಗೋದಲ್ರಿ ಅದು. ಕ್ರಮೇಣ ರಸ ತುಂಬಿ ಪಕ್ವ ಆಗ್ತಾ ಆಗ್ತಾ ಹಳದಿ ಆಗಿ ಕಡಿಕ್ ಉದುರಿ ಬೀಳ್ತದ, ಹೋಗ್ ಹಣ್ಣು ಆಗ್ತದ. ಹಂಗ ನಮ್ಮ ಕರ್ಮದ ಒಂದು ಚಕ್ರ, ಕರ್ಮದ್ದು ಒಂದು ಘಟ ಏನದಲ್ಲ, ಇದು ದೇಹ ಕರ್ಮಗಳು ತುಂಬ್ಕೊಂತ ಸಂಚಿತ ಕರ್ಮ ದೊಡ್ಡದ ಹಾಕೊಂತ ಪಕ್ವ ಹಾಕೊಂತ ಇದು ಹಣ್ಣಾಗ್ತದ ನೋಡ್ರಿ. ಕರ್ಮಗಳಿಂದ ಬಲಿತದ ಸಂಚಿತ. ಹಿಂಗ ಉಳಿದಿಲ್ಲ ಅಂತಿದು. ಇಟ್ ವಿಲ್ ನಾಟ್ ರಿಮೇನ್ ದ ಸೇಮ್, ದೇ ವಿಲ್ ಗ್ರಾಜುವಲಿ ರೈಪನ್. ಪಕ್ವ ಆಗ್ತದೆ ಇದು. ಅದ್ರ ಕೂಡ ಶರೀರ ಹೋಯ್ತಂದ್ರ ಪಕ್ವಾದಂತ ಕರ್ಮಗಳು ಏನ್ ಮಾಡ್ತಾವ? ಮತ್ತೊಂದ್ ಜನ್ಮ ಕೊಡ್ತಾವ. ದಟ್ ಕರ್ಮ ವಿಲ್ ಕನ್ವರ್ಟೆಡ್ ಇಂಟು ಫೇವರೇಬಲ್ ಅಂಡ್ ಅನ್ಫೇವರೇಬಲ್ ಕಂಡೀಷನ್ಸ್. ಆ ಕರ್ಮಗಳಲ್ಲಿರುವಂತ ಪಾಪ ಪುಣ್ಯಗಳ ಸಂಸ್ಕಾರಗಳು ಏನ್ ಮಾಡ್ತಾವ? ಯೋಗ್ಯ ಮತ್ತು ಅಯೋಗ್ಯವಾದಂತ ಯಾವ ಗರ್ಭಕ್ಕೆ ಹೋಗ್ತಾವ. ಒಳ್ಳೆ ಪುಣ್ಯ ಕರ್ಮಗಳಿದ್ರು ಒಳ್ಳೆ ಗರ್ಭಕ್ಕೆ ಹೋಗ್ತಾವ. ಪುಣ್ಯವಾನ್ರು ಶ್ರುತಿಮಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ಬೀಜಾಯ್, ಒಳ್ಳೆ ಜನ್ಮಕ್ಕೆ ಹೋಗ್ತಾರ ಅವರು ಪುಣ್ಯವಂತರು. ಪಾಪಿಗಳು ಹೀನ್ ಜನ್ಮಕ್ಕೆ ಹೋಗ್ತಾರಲ್ಲ, ಫೇವರೇಬಲ್ ಅಂಡ್ ಅನ್ಫೇವರೇಬಲ್ ಕಂಡೀಷನ್ಸ್, ಅಲ್ಲಿ ಅವು ಹೋಗ್ತಾವ. ಇವನ್ ನಾವ್ ಅವರ್ ಪ್ರಾರಬ್ಧ ಕರ್ಮಾಸ್ ಆರ್ ರೈಪನಿಂಗ್. ಹಂಗ ನಮ್ಮ ಪ್ರಾರಬ್ಧ ಕರ್ಮಗಳು ಅವು ಬಲಿಯಾಕತ್ತು ಅಂದ್ರ, ಹಣ್ಣಾದು ಅಂದ್ರ ನೆಕ್ಸ್ಟ್ ಇಯರ್ ಈಗ ನಾವೊಂದ್ ಪೀಕ್ ಹಾಕಿರ್ತೀವಿ, ಅದು ರೈಫೋನ್ ಆಗ್ತದ, ಫಲ ಪಕ್ವ ಆಗ್ತದ. ಒಂದ್ ಏನೋ ಜೋಳ ಬೇತ್ಲಿ, ಗೋಧಿ ಬೇತ್ಲಿ, ಯಾವ್ದು ಹಣ್ಣಿ ಗಿಡ ಹಾಕ್ಲಿ, ಹಂಗ ನಮ್ ಕರ್ಮಗಳು ಪಕ್ವ ಆಗ್ತಾವು. ಮಾಡ್ತಾ 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 ಅವಳು ಬಲತು ಹಣ್ಣು ಆದ್ಮೇಲೆ ಈ ಶರೀರ ಬೀಳ್ತದ. ಹೆಂಗ ಆ ಹಣ್ಣು ಗಿಡದಿಂದ ಕಳಿಸಿ ಬೀಳ್ತದಲ್ಲ ಹಂಗ ಬೀಳ್ತದ. ಮತ್ತ ಅದ್ರ ಬೀಜಗಳು ಅದಾವಲ್ಲ,
ಒಂದ ಅರಳಿ ಮರದ ಬೀಜ ತಗೋರಿ, ಆ ಬೀಜದಲ್ಲಿ ಇಡೀ ಅರಳಿ ಮರ ಆಗುವಂತ ಶಕ್ತಿ ಅದ, ಅವ್ಯಕ್ತವಾದಂತ ಶಕ್ತಿ ಹುದಿಗೆದ ಅದರಾಗ ಬೀಜದಲ್ಲಿ. ಅದು ಎಷ್ಟು ಬೀಜಗಳನ್ನು ಉತ್ಪನ್ನ ಮಾಡ್ತದ್ರಿ ಮುಂದೆ ರಾಯಪನ್ನಾಗಿ ತೆಳಗ್ ಬಿತ್ತಂದ್ರ ಕೋಟಿ ಕೋಟಿ ಗಟ್ಲೆ ಬೀಜ ಅದಾವ ನೋಡ್ರಿ ಅದ್ರ ಒಂದ್ ಮರದಾಗ. ಒಂದ ಹಣ್ಣಿನಾಗ ಎಟ್ಟದಾವ ಬೀಜ ಎನಸ್ರಿ, ಎನ್ಸಾಕ್ ಆಗೋದಿಲ್ಲ. ಇನ್ನು ಕೋಟಿ ಗಟ್ಲೆ ಅದ್ರ ಲಕ್ಷ ಗಟ್ಲೆ ಬೀಜಗಳು ಅದಾವ, ಹಣ್ಣುಗಳು ಒಂದೊಂದ್ ಬ್ರಾಂಚ್ನಾಗ 100 ಹಣ್ಣು ಇರ್ತಾವ. ಅವಷ್ಟು ಜರ್ ಕಡ್ತಾ ಗಿಡ ಆದ್ರ ಈ ಪ್ರಕೃತಿ ಜಗಾನ ಸಿಗುದಿಲ್ರಿ. ಲೆಕ್ಕ ಹಾಕ್ರಿ ಎಂತ ಶಕ್ತಿ ಅದ ಪ್ರಕೃತಿಯೊಳಗೆ ಫಲ ಕೊಡುವಂತ. ಆದ್ದರಿಂದ ನಾನು ವಕರ್ತ ಆಗೀನಿ, ನನಗ್ ಫಲ ಅನ್ನೋದಿಲ್ಲ. ಇಲ್ಲ ಆ ಕರ್ಮಗಳ ಬಲಿಯಾಕ್ ಬಿಟ್ರಿ ಅವು ಬಹಳ ಯೂಜ್ ಪ್ರಮಾಣದೊಳಗ ಅವೆಲ್ಲ ಬೆಳೆದ ಪಕ್ವಾಗಿ ಕರ್ಮಕ್ಕೆ ಕಾರಣ ಆಗ್ತಾವ. ಮತ್ ನಾನು ಅಸಂಗನಾಗಿ ನಾ ಮಾಡಾವ ಆಗ್ಲಿಲ್ಲ ಅಂದ್ರೆ ಯಾವ ನನಗ್ ಸಂಬಂಧ ಪಡೋದಿಲ್ಲ. ಮತ್ ಇದಕ್ಕಿಂತ ಲಾಭ ಏನ್ ಬೇಕು ನಮಗ್? ಆದ್ದರಿಂದ when the karma ripen, the ripened karma phalam in the form of favorable and unfavorable situation, they will come back to me alone. ನಾ ಏನ್ ಮಾಡಿರ್ತೇನಲ್ಲ ನನಗೆ ಹೊಳ್ಳಿ ತಿರುಗಿ ಬರ್ತಾವ ಕರ್ಮ ಚಕ್ರ. What goes as a karma outside will come back to me as a karma ಫಲ. ನೀವು ಮನುಷ್ಯರಿಂದರೆ ಮಾಡ್ರಿ, ದಯದಿಂದರೆ ಮಾಡ್ರಿ, ಅವೆಲ್ಲ ನಿಮಗೆ ತಿರುಗ್ತಾವ. ವಿದೌಟ್ ಎನಿ ಅಡ್ರೆಸ್ ಮಿಸ್ಟೇಕ್. ನಿಮ್ಮ ಅಡ್ರೆಸ್ ತಗೊಂಡವ್ ಬರ್ತಾವ ಹುಡಿಕೊಂಡ, ಮಿಸ್ಟೇಕ್ ಆಗುದಿಲ್ಲ. ನಮ್ಮ ಪತ್ರಗಳಿಗೆ ಪೋಸ್ಟ್ಮಾನ್ ಕೊಡುವ ಮಿಸ್ಟೇಕ್ ಆಗಿ ಬೇರೆದವ್ರ ಮನೆಗೆ ಹೋಗ್ಬೋದು. ನಾ ಏನ್ ಕರ್ಮದಾತ ಅದೇನಲ್ಲ, ಅವು ನೇರವಾಗಿ ನನ್ನ ಅಡ್ರೆಸ್ ಕಳಿಸ್ತಾನೆ ಪರಮಾತ್ಮ ವಿದೌಟ್ ಎನಿ ಮಿಸ್ಟೇಕ್. ಏನ್ ಮಿಸ್ಟೇಕ್ ಇಲ್ಲ ಇಲ್ಲಿ. ವೆದರ್ ಯುವರ್ ನಂಬರ್ ಈಸ್ ನ್ಯೂ ನಂಬರ್ ಆರ್ ಓಲ್ಡ್ ನಂಬರ್, ನೀವ್ ಹೊಸದಾಗಿ ಇಲ್ಲಿ ಏನಾರ ಚೇಂಜ್ ಮಾಡಿ ಮೊಬೈಲ್ ದೊಳಗೆ ಮಾಡಿ ನೀವ್ ಅಡ್ರೆಸ್ ಚೇಂಜ್ ಮಾಡಬಹುದು. ಅವನ ಅಡ್ರೆಸ್ ದೊಳಗೆ ಚೇಂಜ್ ಇಲ್ಲ. ದೇರ್ ವಿಲ್ ಬಿ ನೋ ಮಿಸ್ಟೇಕ್. ಮಿಸ್ಟೇಕ್ ಅಂಕ ಸಾಧ್ಯನೇ ಇಲ್ಲ ಪರಮಾತ್ಮನ ಮೊಬೈಲ್ದಾಗ. ನೀ ಏನ್ ಮಾಡ್ರಿ ಆಸ್ ಇಟ್ ಈಸ್ ರೆಕಾರ್ಡ್ ಆಗ್ಯದ ಅಲ್ಲಿ ಪಾಪ ಪುಣ್ಯಗಳದ್ದು. ಯಾವ್ದು ಫಲ ಕೊಡ್ತೈತಲ್ಲ ಅದು ಬಂದ್ ಇಲ್ಲಿ ಹುಟ್ಟತದ, ಜನ್ಮಕ್ಕೆ ಕಾರಣ ಆಗ್ತದ. ನೋ ಮಿಸ್ಟೇಕ್. ಇಟ್ ವಿಲ್ ಲ್ಯಾಂಡ್ ಪ್ರಾಪರ್ಟಿ. ಹೆಂಗ್ ಕ್ಷಿಪಣಿಗಳು ಹೋಗಿ ಮನೆ ಬಡದು ಪಾಕಿಸ್ತಾನದಾಗ 14 ವಾಯು ನೆಲೆಗಳನ್ನ ನಾಶ ಮಾಡಿ ಕರೆಕ್ಟ್ ಯಾರಿಗೂ ಹಾನಿ ಮಾಡ್ಲಿಲ್ಲ. ಹಂಗ ಪರಮಾತ್ಮಂದ ಏನದ ಕ್ಷಿಪಣಿ ಕರ್ಮದ್ದು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಕರೆಕ್ಟ್ ಹೋಗ್ತದ, ತಪ್ಪುದಲ್ ಗುರಿ. ಇಟ್ ವಿಲ್ ಲ್ಯಾಂಡ್ ಪ್ರಾಪರ್ಲಿ, ಅಲ್ಲಿ ಹೋಗಿ ಕರೆಕ್ಟ್ ಇಳಿತದ. ಯಾವುದು ಕ್ಷಿಪಣಿ ಕರ್ಮದ್ದು. ಶಾರ್ಪ್ ಶೂಟರ್ ಕರೆಕ್ಟ್ಲಿ ವಿಲ್ ಲ್ಯಾಂಡ್. ಶೂಟರ್ ಅದಾನ್ರಿ ಅಗದಿ ಶಾರ್ಪ್ ಅದಾನಂದ್ರ ಕರೆಕ್ಟ್ ಬಿಡ್ತಾನವ. ಟಾರ್ಗೆಟ್ ಅವನ್ ಏನಿದ ಗುರಿ ಅಲ್ಲಿಗೆ ಹೋಗ್ಬಿಡ್ತದಲ್ಲ. ಹಂಗ ಇಲ್ಲಿ ಪರಮಾತ್ಮನ ಗುರಿ ಅದೇನೋ ತಪ್ಪೋದು, ಪರಮಾತ್ಮನ ಗುರಿ ತಪ್ಪುದಿಲ್ಲ. ವೆನ್ ದ ಕರ್ಮ ಫಲಂ ಕಮ್ ಟು ಮೀ, ನನಗ ಯಾವ ತಿರುಗಿ ಬಂದ ಆ ಕರ್ಮ ಫಲಗಳು ಬಂದು ಅಂದ್ರ ಐ ಹ್ಯಾವ್ ಟು ಪೇಸ್ ದ ಮ್ಯೂಸಿಕ್, ಐ ಬಿಕಮ್ ದ ಭೋಕ್ತಾ. ಆ ಒಂದು ನಾದೊಳಗ ನಾ ಏನ್ ಆಗ್ಬೇಕಾಗ್ತೈತಿ, ಉಣ್ಣವ ಆಗ್ಬೇಕಾಗ್ತದ. ಐ ಬಿಕಮ್ ಎ ಭೋಕ್ತಾ. ಇಫ್ ಐ ಎಮ್ ಎ ಭೋಕ್ತಾ ಐ ಆಮ್ ಎ ಕರ್ತ. ಕರ್ತ ಆಗೇನಂತ ತಿಳ್ಕೊಂಡು ಭೋಕ್ತಾ ಆಗ್ಬೇಕಾಯ್ತು. ನಾ ಕರ್ತನ ಆಗ್ಲಿಲ್ಲ ಅಂದ್ರೆ ಇದ್ಯಾಕೆ ಬರ್ತಿತ್ತು ನನಗ? ನನಗ್ಯಾಕೆ ದುಃಖ ದುಮ್ಮಾನಗಳ ಬರ್ತಿದ್ದು? ನನಗ್ಯಾಕೆ ವೈರಿಗಳ ತಯಾರಾಗಿ ಕಾಡ್ತಿದ್ರು? ಅವಿದೇವಗಾದ ಹೆಂಡತಿ ಯಾಕೆ ಸಿಕ್ತಿದ್ಳು? ಕಾಡು ಮಕ್ಕಳು ಯಾಕೆ ಬೆಳಿತಿದ್ದು ಬರ್ತಿದ್ದು? ಮನಿ ಯಾಕೆ ಕಳು ಹಾಕಿತ್ತು? ಸುಮ್ಮನೆ ಯಾರು ನನ್ನ ಅಪಮಾನ ಮಾಡ್ತಾರಲ್ಲ ಯಾಕೆ ಅಪಮಾನ ಆಗ್ತಿತ್ತು? ಇವೆಲ್ಲವಕ್ಕೂ ಕಾರಣ ಅದ. ಯಾವುದು? ಕರ್ಮ. ನೀ ಮಾಡಿದ ಕರ್ಮ ಬಲವಂತ ಮಾದರೆ ನೀ ಮಾಡುವುದೇನು ಹರಿಯೇ, ನಾ ಮಾಡುವುದೇನು ಹರಿಯೇ. ನನ್ನ ಕರ್ಮ ಬಲವಂತ ಅದಾವಲ್ಲ, ನೀ ಏನ್ ಮಾಡ್ಬೇಕು ಪಾಪ? ಯಪ್ಪ ಪರಮಾತ್ಮ ಅಂದ್ರೆ ಏನ್ ಮಾಡ್ಬೇಕವ? ನನಗ ಆಗೋಲ್ಲಪ್ಪ. ನೀ ಮಾಡಿದ ಕರ್ಮ ಗಹನ ಅದ ಉಣ್ಣಂತ. ಐ ಹ್ಯಾವ್ ಟು ಫೇಸ್ ದ ಭೋಕ್ತಾ. ಭೋಕ್ತಾ ಆಗಿ ಅವಳನ್ನ ಎದುರಿಸ್ಬೇಕು. ಯಾಕಂದ್ರೆ ಐ ಆಮ್ ಎ ಕರ್ತ ಆಗಿದಿ. ಯಾರಾದವ್ರು? ನೀನ ಬೋಗಸು. ನಿನ್ನ ಪರವಾಗಿ ಇನ್ನೊಬ್ರು ಬರ್ತಾರೇನ ಅಲ್ಲಿ? ಐ ಕ್ಯಾನ್ ನೆವರ್ ಎಸ್ಕೇಪ್ ಫ್ರಮ್ ಬೀಯಿಂಗ್ ಎ ಭೋಕ್ತಾ. ಆ ಭೋಕ್ತಾ ಅನ್ನುವಂತ ತಪ್ಪಿಸಿಕೊಳ್ಳಕ್ ಹರಿಬ್ರಹ್ಮಗೂ ಆಗೋದಿಲ್ಲ. ಅವಶ್ಯಂ ಅನುಭೋಕ್ತವ್ಯಂ. ಸುಖ ದುಃಖ ಫಲಂ ಅಂತ ಐತ್ ನೋಡ್ರಿ. ಬೇಕು.
ಅಂಡ್ ದಟ್ ಭೋಕ್ತಾ ಟೇಸ್ಟರ್ ಈಸ್ ಚಾಯ್ಸ್ಲೆಸ್ ಹೆಲ್ಪ್ಲೆಸ್ ಸಿಚುವೇಶನ್. ಅದು ಏನ್ ಮಾಡಕ್ ಬರುದಿಲ್ರಿ, ಅದು ಯಾರಿಗೆ ಏನ್ ಅಸಾಧ್ಯ, ಅದು ಹರಿಬ್ರಹ್ಮಗೆ ಆಗುದಿಲ್ಲ. ಚಾಯ್ಸ್ಲೆಸ್, ಹೆಲ್ಪ್ಲೆಸ್. ಇಲ್ಲಿ ಯಾರು ಏನ್ ಮಾಡಕ್ ಬರೋ ಹೆಲ್ಪ್ಲೆಸ್ ಆಗ್ತಾರ. ಅವನ್ ಮಾಡ್ಯಾನಲ್ಲ, ಅವ ಉಣ್ಬೇಕಲ್ಲ. ಮಾಡಿದವನು ಉಣ್ಣುವನು ಮನೆಯಂತ ಕಡುಬು. ಬಾರದು ಬಪ್ಪದು, ಬಪ್ಪದು ತಪ್ಪದು. ಬರ್ಬೇಕಾಗೈತೆ, ಅದು ತಪ್ಪುದಿಲ್ಲ. ನೀ ಎಲ್ಲೇ ಇರು, ವಜ್ರ ಪಂದ್ರದೊಳಗಿರು, ತಪ್ಪದು ಲಲಾತ ಲಿಖಿತ. ತಪ್ತದೇನದು ನೀನ್ ಮಾಡಿದ್ದು ಲಲಾತ ಲಿಖಿತ. ಶೆಟ್ಟೋ ಬರ್ದಿಲ್ಲ, ಅದ ನೀನ ಬರ್ಕೊಂಡಿ. ನಾವ್ ಅಂತೀವಿ ಶೆಟ್ಟೋ ಬರ್ದು ಕಳಿಸಾಳ ಅಂತ. ಎಲ್ಲ ಸುಳ್ಳದು. ನೀನ ಶೆಟ್ಟಪ್ಪ, ನೀನ ಬರ್ಕೊಂಡು ಬಂದಿದೀಯ. That is why they say so also, that somebody was told that he is getting into 7.5 Saturn. This fellow thought that will escape. ಇಲ್ಲಿ ಕಳ್ಳ ಎಸ್ಕೇಪ್ ಆಗ್ಬಹುದು, ಮಾಡಿದವ ತಪ್ಪು ಮಾಡಿದವ ಜೈಲಿಂದ ಪರಾರಿ ಆಗ್ಬಹುದು. ಕೋರ್ಟಿಗೆ ಚಲೋ ವಕೀಲಗಳನ್ನು ಕೊಟ್ಟು ನಾವು ಕೇಸ್ ಗೆದಿಬಹುದು. ಆದ್ರೆ ಭಗವಂತನ ಕೋರ್ಟಿನಲ್ಲಿ ಇದು ಅಸಾಧ್ಯ. ಇದನ್ನು ನೆನಪಿನ ಇಟ್ಕೋರಿ ಅಂತಾರ ಅವ್ರು. ಆದ್ದರಿಂದ ಯು ವಿಲ್ ನಾಟ್ ಎಸ್ಕೇಪ್. ಅಲ್ಲಿ ಎಸ್ಕೇಪ್ ಆಗಬಹುದು. ದಿಸ್ ಫೆಲೋ ಥಾಟ್ ದಟ್ ಇಲ್ಲಿ ಅವ್ನು ತಿಳ್ಕೊಂಡಾರ ನಾ ಎಸ್ಕೇಪ್ ಆಗ್ತೀನಿ ಅಂತ. ನೋ ನ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಕಲ್ಪ ಕೋಟಿ ಶತೈರಪಿ, ಕೋಟಿ ವರ್ಷಗಳು ಕಳೆದು ಹೋದ್ರು ಕೂಡ ನೀ ಮಾಡಿದ ಕರ್ಮ ತಪ್ಪುದಿಲ್ಲಪ್ಪ. ಮತ್ತ ಉಣ್ಣಬೇಕು, ತಪ್ಸಾಕಾಗುದಿಲ್ಲ. ಹೌ ಲಾಂಗ್? ಎಲ್ಲಿ ಮಟ್ಟ ಹೋಗಿಪ್ಪ ನೀನು? 7.5 years. After 7.5 years he will came out. ಜೈಲೊಳಗೆ ಹೊರಗೆ ಬಂದ ಅಂದ್ರೆ ಮತ್ ಅಪರಾಧ ಮಾಡ್ತಾನ, ಮತ್ ಹೋಗ್ತಾನ. ಹಂಗಿಲ್ಲಿ ಒಂದು ಜನ್ಮದಿಂದ ಅಪರಾಧ ಮಾಡ್ತಾನ, ಮತ್ ಹುಟ್ಟತಾನ, ಮತ್ ಕರ್ಮ ಮಾಡ್ತಾನ, ಮತ್ ಜನ್ಮ ಬರ್ತದ. ಎಲ್ಲಿ ಮಟ್ಟ ಇದೆ ಹಿಂಗ ಹೋಗುದು? ಎಲ್ಲಿವರೆಗೆ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ ಅಲ್ಲಿವರೆಗೆ ಹೋಗುದ ಇದು. ಪುನರಪಿ ಜನನಂ ಪುನರಪಿ ಮರಣಂ. ಮತ್ ಇದನ್ನ ಬಲಿ ದಾಟೋದು ಹೆಂಗ ಅಂದ್ರ, ಕರ್ಮಚಕ್ರ ದಾಟಬೇಕಂದ್ರ ಒಂದ ಔಷಧ. ದೇರ್ ಇಸ್ ಓನ್ಲಿ ಒನ್ ಟ್ಯಾಬ್ಲೆಟ್. ಯಾವುದು? ಸೂಕ್ಷ್ಮ ಶರೀರ ನಾಶ ಮಾಡಿಕೊಡುದು, ಅಜ್ಞಾನದ ನಾಶ. ಅಜ್ಞಾನೇನ ಆವೃತ್ತಂ. ಆ ಅಜ್ಞಾನವನ್ನ ಮೂಲ ಸಹಿತವಾಗಿ ಮೂಲಕ್ಕೆ ಕುಟಾರ ಹಾಕುವುದರಿಂದ ಅದು ಹೋಯ್ತು ಅಂತಂದ್ರ ಕಾರಣ ರೂಪವಾದಂತ ಈ ಪ್ರಪಂಚದ ಜಂಜಾಟ ತಪ್ತದ, ಮೋಹ ಆಗುದಿಲ್ಲ, ಮಿಥ್ಯೆಯಾಗಿ ತೋರ್ತದ. ಆದ್ದರಿಂದ ಜ್ಞಾನ ದೇವತು ಕೈಯಲ್ಲ, ಜ್ಞಾನ ಬಹಳ ಮುಖ್ಯದ ಅಂತ ಹೇಳ. ನಿಮಗ ಕರ್ಮದ ಬಲಿಯಾಗ ದಾಟಕ್ ಆಗುದಿಲ್ಲ. ಸುಮ್ಮನೆ ಒಂದ್ ಕೆಲಸ ಮಾಡ್ರಿ, ಸಾಕ್ಷಿಕನಾಗಿ ಉಳಿಯಾಕ ಕಲೀರಿ. ನಿಮ್ಗ ಕರ್ತ ಆಗೋದು ಬಿಡ್ರಿ, ಅಕರ್ತ ಆಗಿ ಉಳಿರಿ. ಅದ ಯಾಕೆ ಬರ್ತದೆ ಜನ್ಮ? ಅದ ಯಾಕೆ ನಿನ್ನ ಕಾಡಾಟ ಬರ್ತದ? So how he escaped from you? Sunny said that you sat in that corner underneath in the tunnel without proper food and any other facilities. It is because of me, the Sunny effect. ಜೈಲ್ನಾಗ ಒಬ್ಬ ಅದಾನ, ಏನ್ ಹಾಕಿದಾಗ ಕೂಳ್ ಕೊಡ್ಬೇಕು, ಏನ್ ಅವನ ಕಷ್ಟ, ಏನ್ ತೊಂದ್ರಿ. ಎಂತೆಂತ ಜೈಲ್ ಅದಾವ ಅಂದ್ರಿ, ಬಾಳ ಘೋರ ಅದಾವ. ನರಕದಾಗ ಹಂಗ ಅದಾವ. ಚೆನ್ನಿ ಪಾಪ ನರಕೇನೋ ಅಂತಾರ ನೋಡ್ರಿ, ಅವೆಲ್ಲ ಹಿಂಗ ಅದಾವ. ಏನ ಇಲ್ಲ ಉಪವಾಸ ಕೆಡಿ ಸುಮಾರು ಎಲ್ಲ ಕೊಡ್ತಾರ. ಉಣ್ಬೇಕಾಗ್ತದ, ಸರಿಯಾದ ಆಹಾರ ಕೊಡುದಿಲ್ಲ, ಯಾವ ಫೆಸಿಲಿಟಿ ಇರುವುದಿಲ್ಲ, ಅಲ್ಲಿ ನಾವು ಬಳಲ್ಬೇಕಾಗ್ತದ. ಹಂಗ ಈ ಯಾವ ಅಂಗಡಿಲಿ ಬಳಲಿಕ್ಕೆ ಹೀನ ಜನ್ಮಗಳು ಸುಳ ಬಡಿಸಿಕೊಂಡು ಸಾಯ್ತಾವ ನೋಡ್ರಿ. ಕೆಲವೊಂದು ಮೀನುಗಳು ನೋಡ್ರಿ ಮ್ಯಾಲ ಹೋಗಿತಾರ, ಕೆಲವೊಂದು ಪ್ರಾಣಿಗಳನ್ನ ಕೊಲ್ತಾರ, ಚಂಡ ತೆಗಿತಾರ. ಇವೆಲ್ಲ ಏನು? ಯಾಕ? ಕರ್ಮದ ಬಲಿ ಇದು. ಅವೆಲ್ಲ ಆಗ್ಯಾವ ಹಿಂದ. ಸೊ ದೇರ್ ಫಾರ್ ಯು ಕ್ಯಾನ್ ನೆವರ್ ಎಸ್ಕೇಪ್ ಫ್ರಮ್ ಬೀಯಿಂಗ್ ಎ ಭೋಕ್ತಾ. ಇದನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದ? ಭೋಕ್ತೃತ್ವದಿಂದ ನೀನು ತಪ್ಪಿಸಿಕೊಳಕ ಹರಿಬ್ರಹ್ಮಕ್ಕೂ ಸಾಧ್ಯ ಇಲ್ಲ. ಯು ಕೆನಾಟ್ ಎಸ್ಕೇಪ್. ಎಲ್ಲಿದ್ರೆ ಫ್ರಮ್ ಬೀಯಿಂಗ್ ಭೋಕ್ತಾ. ಭೋಕ್ತಾ ಆಗೋದ್ರಿಂದ ನಿಮಗ್ ತಪ್ಸಾಕ ಆಗುದಿಲ್ಲ, ಉಣ್ಣಬೇಕು. ಅದಕ್ಕೆ ಭೋಕ್ತಾ ಆಗೋದು ಬಿಡ್ರಿ, ತಪ್ತದ. ಫಾರ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ಭೋಕ್ತೃತ್ವಂ. ಭೋಕ್ತೃತ್ವದಿಂದ ಕಡಿಗೆ ಆಗಬೇಕಾಗಿತ್ತು ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ವೇ. ಅದರಿಂದ ಭೋಕ್ತೃತ್ವದಿಂದ ನಾನು ಪಾರಾಗಿ ನಾನು ಭೋಕ್ತಾ ಆಗ್ಬೇಕಾಗಿತ್ತು, ಅಕರ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಒಂದ ದಾರಿ ಅದ. ಏನದು?
ಯು ಶುಡ್ ಗೆಟ್ ಔಟ್ ಆಫ್ ಕರ್ತೃತ್ವದಿಂದ ಹೊರಗೆ ಬರಬೇಕು. ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಕರ್ತೃತ್ವ as long as you have ದೇಹಾಭಿಮಾನ, ಬಿಕಾಸ್ ದೇಹ ಮೀನ್ಸ್ ಕರ್ಮ. ನೋಡ್ರಿ ಹೇಳ್ತಾರ, ನೀವು ಇದರಿಂದ ಪಾರ ಆಗ್ಬೇಕಾಗಿತ್ತು ಅಂದ್ರೆ ಕರ್ತೃತ್ವ ತೆಗೆದು ಹಾಕ್ರಿ. ನೀ ಎಲ್ಲಿವರೆಗೆ ಕರ್ತೃತ್ವ ಇಟ್ಕೋತೀರಿ ಅಲ್ಲಿವರೆಗೆ ಭೋಕ್ತೃತ್ವ ಬರುದಪ್ಪ, ಸಂಶಯಕ್ಕಾಗಿಲ್ಲ. ಆದ್ರಿಂದ ಒಂದ್ ಕೆಲಸ ಮಾಡ್ರಿ, ಈ ದೇಹದ ಬುದ್ಧಿಯನ್ನು ಬಿಡ್ರಿ. ಕರ್ತೃತ್ವಕ್ಕೆ ಏನದ ಮೂಲ? ದೇಹಾತ್ಮ ಬುದ್ಧಿ. ದೇಹ ನಾನು ಅಂದಾಗ ಕರ್ತೃತ್ವ ಬಂದೈತೆಲ್ಲ, ಮಾಡವಾಗೇನಿ. ಹಿಂದೂ ಆದ್ರ ಮತ್ತ ಅದ್ರ ಹಿಂದೂ ಆದ್ರ ಈಗ ದೇಹ, ಈ ದೇಹಾತ್ಮ ಬುದ್ಧಿ ಏನದಲ್ಲ ಅದನ್ನ ತೆಗೆದಾಕ್ರಿ. ಅದಕ್ಕೆ ಕಾರಣ ಯಾವ್ದ? ದೇಹಾತ್ಮ ಬುದ್ಧಿ ಅದ, ದೇಹದ ಅಭಿಮಾನ ಅದ. ಬಿಕಾಸ್ ದೇಹ ಮೀನ್ಸ್ ಕರ್ಮ. ದೇಹ ಅಂದ್ರೆ ಕರ್ಮ, ದೇಹದ ಅಂದ್ರೆ ಕರ್ಮಕ್ಕ ಬಂದದ. ಅದು ಕರ್ಮಾನುಸಾರ ದೇಹ ಬಂದಾವು. ದೇಹ ಅಂದ್ರೆ ಕರ್ಮ, ಅಹಂಕಾರ, ನಾನು ಅನ್ನುವಂಥದ್ದು, ಅಭಿಮಾನ. ಆದ್ದರಿಂದ ಅದನ್ನು ಬಿಡ್ರಿ ಅಂತ. ಅಭಿಮಾನ ಮೇಕ್ಷ ಕರ್ತ. ಪ್ರಕೃತಿ ಅಭಿಮಾನ ಏನದಲ್ಲ, ಅದು ಕರ್ತ ಆಗಿ ನಮ್ಮನ್ನು ತಯಾರು ಮಾಡ್ಯದ. ಅಂಡ್ ದ ಮೂಮೆಂಟ್ ಯು ಡ್ರಾಪ್ ದ ಪ್ರಕೃತಿ ಅಭಿಮಾನ ಅಂಡ್ ಕ್ಲೇಮ್ ದ್ಯಾಟ್ ಅಹಂ ಪುರುಷ. ಆದ್ದರಿಂದ ನೀವು ಟೈಮ್ ಆಗ್ಯದ. ಆದ್ದರಿಂದ ನೀವೇನ್ ಮಾಡ್ಬೇಕು? ಆದ್ದರಿಂದ ನೀವ್ ಏನ್ ಮಾಡ್ಬೇಕಂದ್ರ ಪ್ರಕೃತಿಯಲ್ಲಿರ್ತಕ್ಕಂಥ ಬುದ್ಧಿಯನ್ನು ತೆಗೆದು ಹಾಕಿ ಆತ್ಮನಲ್ಲಿ ಇಡ್ರಿ. ಆದ್ದರಿಂದ ಅದನ್ನ ತೆಗೆದು ಹಾಕ್ರಿ. ಯಾವ ಮೊಮೆಂಟ್ಗೆ ಅದನ್ನ ತೆಗೆದು ಹಾಕ್ತಿರಲ್ಲ, ಯಾವುದು ಭೋಕ್ತೃತ್ವವನ್ನ ಕರ್ತೃತ್ವವನ್ನ ತೆಗೆದು ಹಾಕಿರಿ ಅಂದ್ರ ಅರ್ಥಾತ್ ಅಕರ್ತ ಅಭೋಕ್ತ ಆಗಿ ಉಳಿತೀರಿ, ಪರಮಾತ್ಮ ಸ್ವರೂಪ ಆಗ್ತೀರಿ. ಯು ವಿಲ್ ಬಿಕಮ್ ಎ ಪುರುಷ. ಆದ್ರಿಂದ ನೀವು ಪ್ರಕೃತಿಯಲ್ಲಿರುವಂತ ಬುದ್ಧಿಯನ್ನು ತೆಗೆದುಹಾಕಿ ಆತ್ಮನಲ್ಲಿ ಇಟ್ರ ನೀವು ಪುನರಪಿ ಜನನದಿಂದ ಮರಣದಿಂದ ತಪ್ಪಿಸಿಕೊಂಡು ನೀವು ಸ್ವರೂಪವಾಗಿ ಉಳಿಲಿಕ್ಕೆ ಸಾಧ್ಯ ಅದ ಅನ್ನುವಂತ ವಿಚಾರಗಳನ್ನ ನಾವು ಮೂರನೇ ಫಲವ. ಯಾವ್ದು ಮೂರನೇ ಫಲ? ಅಕರ್ತ ಭೋಕ್ತ ಅನ್ನುವಂತ ಫಲ. ಕರ್ತೃತ್ವ ಭೋಕ್ತೃತ್ವವನ್ನು ಕಳ್ಕೊಂಡಂತ ಫಲ ಅದು ನಮಗ್ ಮೂರನೇದು ಸಿಗ್ತದ. ಇವು ಒಂದು ದಿವ್ಯ ದೃಷ್ಟಿ, ಒಂದು ಎರಡನೇದು ಯಾವ್ದ್ರಿ? ಅಮೃತ ತತ್ವ ಪ್ರಾಪ್ತಿ, ಮೂರನೇದ್ದು ಅಕರ್ತ ಭೋಕ್ತ ಪ್ರಾಪ್ತಿ. ಇವು ಮೂರನ್ನ ನೆನಪಿಟ್ಟುಕೊಳ್ರಿ. ಇವತ್ತಿನ ಒಂದು 29ನೇ ಪ್ರವಚನ, ಇದು 29ನೇ ಶ್ಲೋಕದ ಭಾವವನ್ನ ಓದಿದ್ದೀವಿ. ಇನ್ನೊಂದು ಸ್ವಲ್ಪ ಅದ, ಬಾಳಿಲ್ಲ. ಅದನ್ನ ನಾಳೆ ದಿವಸ ನಾವು ಮುಂದುವರಿಸಿಕೊಂಡು ಹೋಗುವ ಎಂಬಲ್ಲಿಗೆ ನನ್ನ ಮಾತಿಗೆ ವಿರಾಮ. ಇಲ್ಲಿವರೆಗೆ ನಮ್ಮ ಅಮ್ಮವರು ಕೂಡ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದಾರ. ಅವರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಧನ್ಯವಾದ ಹೇಳ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ.